ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ವಾಯು ಹನುಮದ್ಭೀಮ ಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸಾತ್ಮಕ ಶ್ರೀಲಕ್ಷ್ಮೀ ಹಯಗ್ರೀವಾಯ ನಮಃ. ಹರಿ ಓಂ. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಯಮಹಮಮೇಯಂ ಧ್ಯೇಯಮಾಮ್ನಾಯಗೇಯಂ ಸದಯಮಸದಜೇಯಂ ಶ್ರೀಸಹಾಯಂ ಭಜೇಯಂ ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಉನ್ಮೀಲನ್ ನೀಲನೀರೇರುಹನಿವಹಮಃ ಪುಷ್ಟಿಮುಷ್ಟಿಂದಯ ಶ್ರೀ ಶ್ರೀಭೂ ದುರ್ಗಾದೃಗಂ ತಪ್ರಚಯ ಪರಿಚಯೋ ದಾರಕಿರ್ಮೀರಭಾವಃ ಸ್ವೈರಕ್ಷೀರೋದನಿರ್ಯಚ್ಚ ಶಿರುಚಿನಿಚಯಾಖರ್ವಗರ್ವಾಪನೋದಿ ಪಾತು ಶ್ರೀನೇತುರಸ್ಮಾನ್ ಸಪದಿ ಬುಧಜನತ್ರಾಣದಕ್ಷಃ ಕಟಾಕ್ಷಃ. ವಾದೀಂದ್ರ ತೀರ್ಥರಿಂದ ರಚಿತವಾದ ಗುರುಗುಣಸ್ತವನ ಅನ್ನತಕ್ಕಂತಹ ಗ್ರಂಥವನ್ನು ಚಿಂತನೆ ಮಾಡ್ತಾ ಇದ್ದೇವೆ. ಗುರುರಾಜರ ಸನ್ನಿಧಾನದಲ್ಲಿ ರಾಘವೇಂದ್ರ ಸ್ವಾಮಿಗಳಿಗಿಂತ ಮುಂಚೆ ಯಾರ್ಯಾರು ಮಹಾನುಭಾವರು ಈ ಪರಮ ಮಂಗಳಕರವಾದ ಮಧ್ವ ಸಿದ್ಧಾಂತದ ಈ ಒಂದು ದೊಡ್ಡ ಪರಂಪರೆಯಲ್ಲಿ ಬಂದಿದ್ದಾರೆ, ಇವರಿಗೂ ಕೂಡ ನಮಸ್ಕಾರವನ್ನು ಮಾಡುತ್ತಾರೆ ವಾದೀಂದ್ರರು. ಇವರೆಲ್ಲರ ಅನುಗ್ರಹದಿಂದಲೇ ಇವತ್ತು ರಾಯರು ಈ ಒಂದು ಮಟ್ಟಕ್ಕೆ ಬಂದಿರತಕ್ಕಂಥದ್ದು. ತಮ್ಮ ಒಂದೊಂದು ಗ್ರಂಥದಲ್ಲಿ ರಾಯರು ಇವರಿಗೆಲ್ಲ ಸ್ತೋತ್ರ ಮಾಡಿದ್ದಾರೆ, ಅತ್ಯದ್ಭುತ ಸ್ತೋತ್ರಗಳು. ಅದೇ ರೀತಿ ವಾದೀಂದ್ರರು ಕೂಡ ಶ್ರೀಮದ್ ಆಚಾರ್ಯರು, ಟೀಕಾಕೃತ್ಪಾದರು, ವ್ಯಾಸರಾಜರು, ವಿಭುಧೇಂದ್ರ ತೀರ್ಥರೇ ಮೊದಲಾಗಿರ್ತಕ್ಕಂತಹ ದೊಡ್ಡ ದೊಡ್ಡ ಯತಿಗಳನ್ನು, ಜ್ಞಾನಿಗಳನ್ನು ಸ್ತೋತ್ರ ಮಾಡಿ ಈಗ ರಾಘವೇಂದ್ರ ಸ್ವಾಮಿಗಳ ಪರಮಗುರುಗಳಾಗಿರ್ತಕ್ಕಂತಹ ವಿಜೇಂದ್ರ ಸ್ವಾಮಿಗಳನ್ನು ಒಂದು ಶ್ಲೋಕದಲ್ಲಿ ಸ್ತೋತ್ರ ಮಾಡ್ತಾರೆ. ಚಾತುರ್ಯೈಕಾಕೃತಿರ್ಯಶ್ಚತುರಧಿಕಶತಗ್ರಂಥರತ್ನ ಪ್ರಣೇತಾ ಧೂತಾರಾತಿ ಪ್ರಬಂಧ ಸ್ಫುಟ ವಿದಿತ ಚತುಷ್ಷಷ್ಟಿ ವಿದ್ಯಾ ವಿಶೇಷಃ. ಸೋಯಂ ನ ಶ್ರೀ ಸುರೇಂದ್ರೌ ರತಿವರತನಯೋ ಅದ್ವೈತ ಶೈವಾ ಸಹಿಷ್ಣು ಪುಷ್ಣಾತು ಶ್ರೀಜಯೀಂದ್ರ ತ್ರಿಭುವನ ವಿದಿತ ಸರ್ವತಂತ್ರ ಸ್ವತಂತ್ರ. ವಿಜೇಂದ್ರ ಸ್ವಾಮಿಗಳ ಮಹಿಮೆ ಅಪಾರವಾಗಿರ್ತಕ್ಕಂತಹ ಮಹಿಮಾಪೂರಿತರವರು. ರಾಯರ ಗುರುಗಳ ಗುರುಗಳು, ಸುಧೀಂದ್ರ ತೀರ್ಥರ ಗುರುಗಳು. ಚಾತುರತೆ, ಚಾತುರ್ಯಕ್ಕೆ ಇನ್ನೊಂದು ಹೆಸರು ವಿಜೇಂದ್ರ ತೀರ್ಥರು ಅಂತಾರೆ ಅವರು, ವಾದೀಂದ್ರ ತೀರ್ಥರು. ಚಾತುರ್ಯೈಕಾಕೃತಿ, ಆ ಚತುರತನೇ ಒಂದು ಮೂರ್ತಿಮತ್ತಾಗಿ ಬಂದುಬಿಟ್ಟಿದೆಯೇನೋ ಅನ್ನೋಷ್ಟು ಮಟ್ಟಿಗೆ ಚಾತುರ್ಯತೆಯಿಂದ ಕೂಡಿರತಕ್ಕಂತಹ ಈ ವಿಜೇಂದ್ರ ಸ್ವಾಮಿಗಳು
ಚತುರಧಿಕ ಶತಗ್ರಂಥರತ್ನ ಪ್ರಣೇತ, 104 ಗ್ರಂಥರತ್ನಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಸಂಖ್ಯಾದೃಷ್ಟಿಯಿಂದ ನೋಡಿದಾಗ ವಿಜೇಂದ್ರ ಸ್ವಾಮಿಗಳಿಗೆ ಅಗ್ರಸ್ಥಾನ ಬಂದ್ಬಿಡುತ್ತದೆ. 104 ಗ್ರಂಥ ಬರೆದಿದ್ದಾರೆ. ಎಲ್ಲವೂ ಕೂಡ ಮನೋಹರವಾಗಿರ್ತಕ್ಕಂತಹ ಗ್ರಂಥಗಳು. ವಿಜೇಂದ್ರ ಸ್ವಾಮಿಗಳದ್ದು ಪ್ರೌಢ ಗ್ರಂಥಗಳು. ಆ ವಿಜೇಂದ್ರ ಸ್ವಾಮಿಗಳ ಗ್ರಂಥಗಳ ಹೆಸರು ಹೇಳಿದವನೇ ಪಂಡಿತ ಅಂತಾರೆ ರಾಘವೇಂದ್ರ ವಿಜಯದಲ್ಲಿ. ಅಷ್ಟು ಕ್ಲಿಷ್ಟವಾಗಿರ್ತಕ್ಕಂತಹ ಹೆಸರನ್ನು ಹೊಂದಿರತಕ್ಕಂತಹ ವಿಜೇಂದ್ರ ಸ್ವಾಮಿಗಳ ಪ್ರತಿಯೊಂದಕ್ಕೂ ಬರೆದಿದ್ದಾರೆ ನೋಡಿ ಅವರು. ಸೂತ್ರಭಾಷ್ಯಗಳಿಗೆ, ದಶಪ್ರಕರಣಗಳಿಗೆ, ಮೀಮಾಂಸಾಶಾಸ್ತ್ರದಲ್ಲಿ, ನ್ಯಾಯಾಮೃತಕ್ಕೆ ಅತ್ಯದ್ಭುತವಾದ ಗ್ರಂಥ ವಿಜೇಂದ್ರ ಸ್ವಾಮಿಗಳ ಗ್ರಂಥ. ಅಪ್ಪಯ್ಯ ದೀಕ್ಷಿತರಿಗೂ ವಿಜೇಂದ್ರ ಸ್ವಾಮಿಗಳಿಗೂ ಅವಿನಾಭಾವ ಸಂಬಂಧ. ಅವರು ತಮ್ಮ ಕೃತಿಗಳಲ್ಲಿ ಅದ್ವೈತ ಮತವನ್ನು ಸಮರ್ಥನೆ ಮಾಡಿದರೆ ತಕ್ಷಣ ವಿಜೇಂದ್ರ ಸ್ವಾಮಿಗಳು ಒಂದು ಖಂಡನ ಗ್ರಂಥ ಬರೆಯೋರಂತ. ಇದನ್ನು ನಾವು ಗಮನಿಸಿದಾಗ ಆ ಕಾಲಕ್ಕೆ ವಿದ್ವತ್ತು ಎಷ್ಟಿತ್ತು. ಪರವಾದಿಗಳಲ್ಲೂ ವಿದ್ವತ್ತಿದೆ. ವಿಜೇಂದ್ರ ಸ್ವಾಮಿಗಳ ವೈಭವವನ್ನು ವಿಶೇಷವಾಗಿ ಚಿಂತನೆ ಮಾಡಬೇಕು. 2 ಪ್ರಸಿದ್ಧವಾದ ಕಾರ್ಯಗಳು ವಿಜೇಂದ್ರ ಸ್ವಾಮಿಗಳದು. ಚತುರಧಿಕ ಶತಗ್ರಂಥರತ್ನ ಪ್ರಣೇತ, 104 ಗ್ರಂಥರತ್ನಗಳನ್ನು ನಿರ್ಮಾಣ ಮಾಡಿದಂತಹ ಮಹನೀಯರು. ದೂತ ಆಳಾತಿ ಪ್ರಬಂಧ ಸ್ಫುಟ ವಿದಿತ ಚತುಷ್ಷಷ್ಟಿ ವಿದ್ಯಾವಿಶೇಷ. ಅದು ಏನು? ಎಲ್ಲ ಖಂಡನ ಗ್ರಂಥಗಳು. ಅದು ಪರವಾದಿಗಳನ್ನು ಖಂಡನೆ ಮಾಡ್ತಕ್ಕಂತಹ, ಮೀಮಾಂಸಾ ಮತವನ್ನು ಖಂಡನೆ ಮಾಡ್ತಕ್ಕಂತಹ, ರಾಮಾನುಜ ಮತ, ಅದ್ವೈತ ಮತ, ಎಲ್ಲ ಪರಮತಗಳನ್ನು ಖಂಡನೆ ಮಾಡತಕ್ಕಂತಹ ಅತ್ಯದ್ಭುತವಾದ ಗ್ರಂಥ ರಚನೆ ವಿಜೇಂದ್ರ ಸ್ವಾಮಿಗಳದು. ಶೈವ ಮತ, ಆ ಕಾಲಕ್ಕೆ ಪ್ರಚಾರ ಇದ್ದಿದ್ದು ಅದ್ವೈತ ಶೈವ. ಶಿವಸರ್ವೋತ್ತಮತ್ವವನ್ನು ಹೇಳತಕ್ಕಂಥ ಶೈವ ಮತ, ಜೀವಬ್ರಹ್ಮರ ಐಕ್ಯವನ್ನು ಹೇಳತಕ್ಕಂಥ ಅದ್ವೈತ ಮತ ಆ ಕಾಲಕ್ಕೆ ಬಹಳ ಪ್ರಾಚುರ್ಯ. 2 ಮತದಲ್ಲಿ ಅತ್ಯಂತ ಪಳಗಿದವರು ಅವರು ಅಪ್ಪಯ್ಯ ದೀಕ್ಷಿತರು. ಅಂತಹ ಅಪ್ಪಯ್ಯ ದೀಕ್ಷಿತರನ್ನು ವಾದದಲ್ಲಿ ಸೋಲಿಸಿ, ಎಮ್ಮೆ ಬಸವ ಲಿಂಗರಾಜೇಂದ್ರ ಅಂತ ಅವನು ಶೈವ ಪಂಡಿತ, ಶೈವ ಸನ್ಯಾಸಿ, ಅವನನ್ನು ವಾದದಲ್ಲಿ ಸೋಲಿಸಿ ಕುಂಭಕೋಣದಲ್ಲಿ ಇರತಕ್ಕಂತಹ ಎಲ್ಲ ದೇವಸ್ಥಾನಗಳ ಆಧಿಪತ್ಯವನ್ನು ಆ ಕಾಲಕ್ಕೆ ಪಡೆದಿದ್ದರು ವಿಜೇಂದ್ರ ಸ್ವಾಮಿಗಳು. ಅಂತಹ ಮಹಾಜ್ಞಾನಿಗಳಾಗಿರ್ತಕ್ಕಂತಹ ವಿಜೇಂದ್ರ ಸ್ವಾಮಿಗಳು ಚತುಷ್ಷಷ್ಟಿ ವಿದ್ಯಾವಿಶೇಷ, ಸ್ಫುಟ ವಿದಿತ ಚತುಷ್ಷಷ್ಟಿ ವಿದ್ಯಾವಿಶೇಷ, 64 ಕಲೆಗಳಲ್ಲಿ ನಿಷ್ಣಾತರಾದ ಮಹಾನುಭಾವರು, 104 ಗ್ರಂಥಕರ್ತರು, 64 ಕಲೆಗಳಲ್ಲಿ ನಿಸ್ಸೀಮ ಪಾಂಡಿತ್ಯವನ್ನು ಹೊಂದಿ, ಅದು ಬರೀ ಪಾಂಡಿತ್ಯ ಹೊಂದಿದ್ರು ಅಂತಲ್ಲ, ಸ್ಫುಟ ವಿದಿತ, ಅವ್ರಿಗೂ ಚೆನ್ನಾಗಿ ಗೊತ್ತಿತ್ತದು, ಜನಗಳಿಗೂ ಚೆನ್ನಾಗಿ ಗೊತ್ತಾಯಿತದು. ವಿಜೇಂದ್ರ ಸ್ವಾಮಿಗಳ ಆಸ್ಥಾನದಲ್ಲಿ ಕುಂಭಕೋಣ ಕ್ಷೇತ್ರದಲ್ಲಿ ಯಾರಾದರೂ ಒಬ್ಬರು ವಿಜೇಂದ್ರ ಸ್ವಾಮಿಗಳನ್ನು ಪರೀಕ್ಷೆ ಮಾಡೋಕ್ಕೆ ಬರ್ತಾನೇ ಇದ್ರಂತೆ. ವಿಜೇಂದ್ರ ಸ್ವಾಮಿಗಳು ಹೇಳಿದ್ರು, ನಾವು ಭಗವಂತನ ಅನುಗ್ರಹದಿಂದ 64 ಕಲೆಗಳಲ್ಲಿ ಪಾಂಡಿತ್ಯವನ್ನು ಹೊಂದಿದ್ದೀವಿ, ನಮ್ಮ ಗುರುಗಳ ಅನುಗ್ರಹದಿಂದ. ಇದೇನು ಸುಮ್ಮನೆ ಅತಿಶಯೋಕ್ತಿಯಲ್ಲ, ಯಾರು ಬೇಕಾದರೂ ಬಂದು ಪರೀಕ್ಷೆ ಮಾಡಬಹುದು. ನಮ್ಮ ಪಾಂಡಿತ್ಯವನ್ನು ನೀವೇನಾದರೂ ಪರೀಕ್ಷೆ ಮಾಡೋದಾದರೆ ಅವಶ್ಯವಾಗಿ ಮಾಡಬಹುದು ಅಂತ ಬಹಿರಂಗವಾಗಿ ಘೋಷಣೆ ಮಾಡಿದ್ರು ವಿಜೇಂದ್ರ ಸ್ವಾಮಿಗಳು. ಎಲ್ಲ ಬರ್ತಾ ಇದ್ದರು ಅವರ ಆಸ್ಥಾನಕ್ಕೆ ತಮ್ಮ ತಮ್ಮ ಪಾಂಡಿತ್ಯವನ್ನು ಪ್ರದರ್ಶನ ಮಾಡೋಕ್ಕೆ, ವಿಜೇಂದ್ರ ಸ್ವಾಮಿಗಳ ಜೊತೆಯಲ್ಲಿ ಸ್ಪರ್ಧೆ ಮಾಡೋಕ್ಕೆ. ಅವನು ದೊಂಬರಾಟದವನು, ಹಾವಾಡಿಸೋನು, ಚಿತ್ರಕಲೆ, ಶಿಲ್ಪಕಲೆ, ಸಂಗೀತ ಕಲೆ, ಯಾವುದರಲ್ಲಿ ತಗೊಳ್ರಿ. ಕಡೆಗೆ ಒಬ್ಬ ಗಣಿಕೆ, ವೇಶ್ಯಾಸ್ತ್ರೀ, ವಿಜೇಂದ್ರ ಸ್ವಾಮಿಗಳನ್ನ ಪರೀಕ್ಷೆ ಮಾಡೋಕ್ಕೆ ಬಂದಿರತಕ್ಕಂಥದ್ದು. ಎಲ್ಲ ಕಲೆಗಳಲ್ಲಿ ನಿಷ್ಣಾತರಾಗಿರ್ತಕ್ಕಂಥ ವಿಜೇಂದ್ರ ಸ್ವಾಮಿಗಳು ಭಗವಂತನ ಅನುಗ್ರಹದಿಂದ ಎಲ್ಲರನ್ನೂ ಕೂಡ
ಜಯಿಸಿ ಅಜೇಯರಾಗಿ ಉಳಿದಿರ್ತಕ್ಕಂಥದ್ದು ಇದು ಇತಿಹಾಸ. ಅದನ್ನು ವದೀಂದ್ರ ತೀರ್ಥರು ಹೇಳ್ತಾರೆ. ಸ್ಫುಟವಿದಿತ ಚತುಷ್ಷಷ್ಟಿ ವಿದ್ಯಾ ವಿಶೇಷ, 64 ಕಲೆಗಳಲ್ಲಿ ನಿಸ್ಸೀಮ ಪಾಂಡಿತ್ಯವನ್ನು ಹೊಂದಿರತಕ್ಕಂತಹ ಸುರೇಂದ್ರ ತೀರ್ಥ ಶ್ರೀಪಾದಂಗಳವರ ವರಕುಮಾರಕರಾಗಿರ್ತಕ್ಕಂತಹ ಅದ್ವೈತ ಶೈವ ಅಸಹಿಷ್ಣು, ಆ ಕಾಲಕ್ಕೆ ಪ್ರಚಲಿತವಾಗಿರ್ತಕ್ಕಂತಹ ಅದ್ವೈತ ಮತ, ಶಿವಸರ್ವೋತ್ತಮತ್ವವನ್ನು ಹೇಳತಕ್ಕಂತಹ ಶೈವ ಮತ, ಶೈವ ಸರ್ವಸ್ವ ಖಂಡನ ಅಂತಲೇ ಒಂದು ಗ್ರಂಥ ಬರೆದಿದ್ದಾರೆ ವಿಜೇಂದ್ರ ಸ್ವಾಮಿಗಳು. ಸರ್ವಸಾರ ಸಂಗ್ರಹ, ಅತ್ಯದ್ಭುತವಾದ ಗ್ರಂಥಗಳು ಅವರದೆಲ್ಲ. ಇಂತಹ 3 ಲೋಕಗಳಲ್ಲೂ ವಿಖ್ಯಾತರಾಗಿರ್ತಕ್ಕಂತಹ ವಿಜೇಂದ್ರ ಸ್ವಾಮಿಗಳು ನಮ್ಮನ್ನು ಪುಷ್ಣಾತು ಅನುಗ್ರಹ ಮಾಡಲಿ. ಇವರೆಲ್ಲರ ಆಶೀರ್ವಾದ ನಮಗಿರಬೇಕು, ಗ್ರಂಥಗಳು ಅರ್ಥ ಆಗಬೇಕಾದರೆ ಎಂಬುದಾಗಿ ಹೇಳಿ ವಿಜೇಂದ್ರ ಸ್ವಾಮಿಗಳನ್ನು ಒಂದು ಶ್ಲೋಕದಲ್ಲಿ ಕೊಂಡಾಡಿ ಅವರ ಶಿಷ್ಯರಾಗಿರ್ತಕ್ಕಂತಹ ರಾಯರ ಗುರುಗಳಾಗಿರ್ತಕ್ಕಂತಹ ಸುಧೀಂದ್ರ ತೀರ್ಥರನ್ನು ಒಂದು ಶ್ಲೋಕದಲ್ಲಿ ಸ್ತೋತ್ರ ಮಾಡುತ್ತಾರೆ ವಾದೀಂದ್ರರು. ವ್ಯಾಧೂತ ವದ್ಯ ಹೃದಯ ಅಮಿತ ಕೃತಿರಚನಾಚಾರು ಚಾತುರ್ಯ ಹೃಷ್ಯತ್ ಕರ್ನಾಟಕ್ಷೋಣಿಪಾಲ ಪ್ರತಿಪದ ರಚಿತಾನೇಕ ರತ್ನಾಭಿಷೇಕ ಪತ್ರೀಶಾರೂಢಲಕ್ಷ್ಮೀಪತಿ ಪದನಲಿನೋದಗ್ರ ರೋಲಂಬಲೀಲೋ ವಿಖ್ಯಾತ ಶ್ರೀ ಸುಧೀಂದ್ರೌ ರತಿಪತಿರತುಲಂ ಭದ್ರಮುನ್ನಿದ್ರಯೇನ್ನಃ. 3 ವಿಶೇಷಣಗಳನ್ನು ಕೊಡ್ತಾ ಇದ್ದಾರೆ ಇಲ್ಲಿ ಸುಧೀಂದ್ರ ತೀರ್ಥರಿಗೆ. ವ್ಯಾಧೂತ ಅವಧ್ಯ ಹೃದಯ ಅಮಿತ ಕೃತಿ ರಚನಾ ಚಾರು ಚಾತುರ್ಯ ಹೃಷ್ಯತ್. ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ ಸುಧೀಂದ್ರ ತೀರ್ಥರು, ಮಹಾಜ್ಞಾನಿಗಳು ಅವರು, ರಾಯರ ಗುರುಗಳು. ವಿಶೇಷವಾಗಿ ಭಾಗವತಕ್ಕೆ ದ್ವಿತೀಯ ಸ್ಕಂದ ಏಕಾದಶ ಸ್ಕಂದಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ. ನಾಟಕ, ಮೀಮಾಂಸಾ, ಕಾವ್ಯ, ವೇದ, ವೇದಾಂತ, ನ್ಯಾಯ, ವ್ಯಾಕರಣ ಇಷ್ಟರಲ್ಲೂ ಪಂಡಿತರು ಅವರು ಸುಧೀಂದ್ರ ತೀರ್ಥರು. ದೋಷ ಇಲ್ಲದೆ ಇರತಕ್ಕಂತಹ ಚೆನ್ನಾಗಿ ಬರೆದಿರ್ತಕ್ಕಂತಹ ಮನೋಹರವಾದ ಕೃತಿಗಳನ್ನು ರಚನೆ ಮಾಡಿರ್ತಕ್ಕಂಥದ್ದು ಸುಧೀಂದ್ರ ತೀರ್ಥರ ವೈಶಿಷ್ಟ್ಯ. ಆ ಕಾಲಕ್ಕೆ ರಾಘವೇಂದ್ರ ಸ್ವಾಮಿಗಳಿಗಿಂತ ಮುಂಚೆನೇ ಅನೇಕ ಜ್ಞಾನಿ, ಈ ಉತ್ಕೃಷ್ಟವಾಗಿರ್ತಕ್ಕಂತಹ ರಾಜರುಗಳು, ತಂಜಾವೂರಿನ ದೊರೆ, ಕರ್ನಾಟಕದ ದೊರೆ, ಮಧುರೆ, ಆ ಪ್ರಾಂತ್ಯಗಳಲ್ಲಿರ್ತಕ್ಕಂತಹ ಅನೇಕ ಅರಸರುಗಳು ಈ ಸುಧೀಂದ್ರ ತೀರ್ಥರ ಪಾಂಡಿತ್ಯವನ್ನು ಮೆಚ್ಚಿ ಪ್ರತಿಪದ ರಚಿತ ಅನೇಕ ರತ್ನಾಭಿಷೇಕ, ಅಕ್ಷರಶಃ ಸಿಂಹಾಸನದಲ್ಲಿ ಕೂಡಿಸಿ ಮುತ್ತು ರತ್ನಗಳಿಂದ ಅಭಿಷೇಕ ಮಾಡಿಸಿಕೊಂಡವರು ಸುಧೀಂದ್ರ ತೀರ್ಥರು. ಇವತ್ತು ರಾಘವೇಂದ್ರ ಸ್ವಾಮಿಗಳಿಗೆ ನಾವೆಲ್ಲ ಕನಕಾಭಿಷೇಕ ಅಂತ ಒಂದು ಸೇವೆ ಮಾಡ್ತೀವಿ. ಆರಾಧನಾ ಸಂದರ್ಭದಲ್ಲಿ ಬಂಗಾರದ ಹೂವುಗಳಿಂದ ರಾಯರಿಗೆ ಅಭಿಷೇಕ ಮಾಡಿಸ್ತಾರೆ. ಆ ರಾಯರಿಗೆ ಬಂಗಾರದ ಹೂವುಗಳಿಂದ ಅಭಿಷೇಕ ಮಾಡಿಸುವಾಗ ಕನಕ ಮಹಾಪೂಜೆ ಅಥವಾ ಕನಕಾಭಿಷೇಕ ಅಂತ ಏನು ಕರೀತಾರೆ, ಇದು ಯಾವುದೋ ಒಂದು ಪ್ರತಿಮೆಯನ್ನು ಮಾಡಿಟ್ಟುಕೊಂಡು ಬಂಗಾರದ ಹೂವುಗಳಿಂದ ನಾವು 4 ಗೋಡೆಯ ಮಧ್ಯದಲ್ಲಿ ಆ ರಾಯರಿಗೆ ಅಭಿಷೇಕ ಮಾಡ್ತಾ ಇದ್ದೀವಿ ಅಂತ ಯಾರೂ ಭಾವಿಸಬೇಡ್ರಿ. ಅವರು ಜೀವಂತರಾಗಿದ್ದಾಗ ಅಕ್ಷರಶಃ ಅವರು ಮುತ್ತಿನ ಅಭಿಷೇಕವನ್ನು ಮಾಡಿಸ್ಕೊಂಡಿದ್ದಾರೆ ಅವರೆಲ್ಲ. ಅದು ಏನು ಒಂದು ಸಲ ಅಲ್ಲ, ಪ್ರತಿಪದ ರಚಿತ ಅನೇಕ ರತ್ನಾಭಿಷೇಕ. ಆ ಕಾಲಕ್ಕೆ ಎಲ್ಲ ದೊಡ್ಡ ದೊಡ್ಡ ಭೂಪಾಲ ಅಂದರೆ ರಾಜರುಗಳು, ಎಲ್ಲ ವಿದ್ವಾಂಸರು, ಸ್ವಯಂ ವಿದ್ವಾಂಸರನ್ನು ಮನ್ನಣೆ ಮಾಡತಕ್ಕಂತಹ ದೊಡ್ಡ ಉದಾರ ಪಾಂಡಿತ್ಯವುಳ್ಳವರು ಅನೇಕ ಬಾರಿ ಸುಧೀಂದ್ರ ತೀರ್ಥರನ್ನು ತಮ್ಮ ಆಸ್ಥಾನಕ್ಕೆ ಕರೆಸಿಕೊಂಡು ಅವರ ಪಾಂಡಿತ್ಯವನ್ನು ಮೆಚ್ಚಿ ಅವರನ್ನು ಬಂಗಾರದ ಸಿಂಹಾಸನದಲ್ಲಿ ಕೂಡಿಸಿ ಅಭಿಷೇಕ ಮಾಡಿಸ್ಕೊಟ್ಟಿರ್ತಕ್ಕಂಥವ್ರು ಮಹಾನುಭಾವರು ಅವರೆಲ್ಲ. ಇದು ಎರಡನೇದು ಅಂದರೆ ರಾಜಮನ್ನಣೆ. ಮೊದಲನೇದು ಗ್ರಂಥ ರಚನ, ಎರಡನೇದು ರಾಜಮನ್ನಣೆ ಅಂದರೆ ರಾಜಮರ್ಯಾದೆ.
ಮುತ್ತು ರತ್ನಗಳಿಂದ ಅಭಿಷೇಕ ಮಾಡಿಸ್ಕೋಬೇಕಾದ್ರೆ ಆ ಕಾಲಕ್ಕೆ ಇನ್ನು ಹೆಂಗಿರಬೇಕು ಲೆಕ್ಕ ಹಾಕ್ಕೊಳ್ರಿ. ಅನೇಕ ದಿಗ್ಧಂತಿಗಳಿದ್ದಾಗ ಇವರನ್ನು ಸಿಂಹಾಸನದಲ್ಲಿ ಕೂಡಿಸಿ ರತ್ನಾಭಿಷೇಕ ಮಾಡಬೇಕಾದ್ರೆ ಸುಧೀಂದ್ರ ತೀರ್ಥರ ಪಾಂಡಿತ್ಯ ನಮಗೆ ಗೊತ್ತಾಗತ್ತೆ. ಇದಕ್ಕೆಲ್ಲ ಮೂಲಭೂತವಾಗಿರ್ತಕ್ಕಂತಹ ಇನ್ನೊಂದು ಕಾರಣವನ್ನು ಕೊಡ್ತಾರೆ ವಾದೀಂದ್ರ ತೀರ್ಥರು. ಪತ್ರೀಶಾರೂಢ ಲಕ್ಷ್ಮೀಪತಿ ಪದ ನಲಿನೋ ಉದಗ್ರ ರೋಲಂಬಲೀಲೋ. ಇವತ್ತು ಕೂಡ ರಾಯರ ಮಠದಲ್ಲಿ ಮೇಲಿನ ಅಂತಸ್ತಿನಲ್ಲಿ ಗರುಡ ವಾಹನ ಲಕ್ಷ್ಮೀನಾರಾಯಣ ದೇವರು ಅಂತ ಒಂದು ಪ್ರತಿಮೆ ಇಡುತ್ತಾರೆ. ಪತ್ರೀಶಾರೂಢ, ಪತ್ರಿ ಅಂದರೆ ಈ ಪಕ್ಷಿಗಳು ರೆಕ್ಕೆ ಇರ್ತಕ್ಕಂಥವು ಅಂತ ಅರ್ಥ. ಅದಕ್ಕೆ ಈಶಾ ಅಂದರೆ ಒಡೆಯ, ಪಕ್ಷಿಗಳಿಗೆಲ್ಲ ಒಡೆಯನಾಗಿರ್ತಕ್ಕಂಥವನು ಗರುಡ. ಆರೂಢ ಅದರ ಮೇಲೆ ಕೂತಿರ್ತಕ್ಕಂತಹ ಅಂದರೆ ಪತ್ರೀಶಾರೂಢ ಅಂದರೆ ಗರುಡಾರೂಢನಾಗಿರ್ತಕ್ಕಂತಹ ಲಕ್ಷ್ಮೀಪತಿ ಪದ ನಲಿನ ಉದಗ್ರ ರೋಲಂಬಲೀಲ. ಆ ಲಕ್ಷ್ಮೀನಾರಾಯಣ ದೇವರ ಪಾದಪದ್ಮಗಳಲ್ಲಿ ದುಂಬಿಯಂತೆ ಆಸಕ್ತರಾಗಿರ್ತಕ್ಕಂತಹ ವಿಖ್ಯಾತ ಶ್ರೀ ಸುಧೀಂದ್ರ ವ್ರತಿ ಸುಧೀಂದ್ರೌ ವ್ರತಿಪತಿ ಅತುಲಂ ಭದ್ರಮುನ್ನಿದ್ರಯೇನ್ನ. ಈ ಮೂರು ಕಾರಣಗಳಿಂದ ಲೋಕದಲ್ಲಿ ಪ್ರಖ್ಯಾತರಾಗಿರ್ತಕ್ಕಂತಹ ಸುಧೀಂದ್ರ ತೀರ್ಥರು ಅಂತಕ್ಕಂತಹ ಜ್ಞಾನಿಶ್ರೇಷ್ಠರು ಅತುಲಂ ಭದ್ರಂ ಉನ್ನಿದ್ರಯೇ ನಮಗೆ ಮಂಗಳವನ್ನು ಉಂಟು ಮಾಡಲಿ. ಪ್ರತಿಯೊಬ್ಬ ಯತಿಗಳ ಆಶೀರ್ವಾದ ಇರಬೇಕು, ನಮಗೆ ಪ್ರತಿಯೊಬ್ಬ ಜ್ಞಾನಿಗಳ ಪೂರ್ಣ ಅನುಗ್ರಹ ಇರಬೇಕು. ಇದನ್ನು ನಾವು ಗಮನಿಸಿದಾಗ ವಾದೀಂದ್ರ ತೀರ್ಥರಿಗೆ ತಮ್ಮ ಪ್ರಾಚೀನ ಗುರುಗಳಲ್ಲಿ ಎಷ್ಟು ಜ್ಞಾನ ಇತ್ತು ಮತ್ತು ಎಷ್ಟು ಪಾಂಡಿತ್ಯ ಇತ್ತು ಅಂತ ಗೊತ್ತಾಗತ್ತೆ. ಅಂತಹ ಸುಧೀಂದ್ರ ತೀರ್ಥರನ್ನು ಕೂಡ ಒಂದು ಶ್ಲೋಕದಲ್ಲಿ ವರ್ಣನೆ ಮಾಡಿ, ಸುಧೀಂದ್ರ ತೀರ್ಥರು ರಾಯರಿಗೆ ಆಶ್ರಮ ಕೊಡುವಾಗ ರಾಘವೇಂದ್ರ ವಿಜಯದಲ್ಲಿ ಒಂದು ಮಾತಾಡ್ತಾರವರು. ಹೇ ವೆಂಕಟನಾಥ, ನಿನಗೆ ಇವತ್ತು ವೇದಾಂತ ಸಾಮ್ರಾಜ್ಯದಲ್ಲಿ ಕೂಡಿಸಿ ಸರಸ್ವತೀ ದೇವಿಯ ಮೂಲರಾಮದೇವರ ಅಪ್ಪಣೆಯಂತೆ ನಿನಗೆ ಪಟ್ಟಾಭಿಷೇಕ ಮಾಡಿದ್ದೇವೆ. ಇವತ್ತಿನಿಂದ ನಿನಗೆ ರಾಘವೇಂದ್ರ ಅಂತ ನಾಮಕರಣ. ಇವತ್ತು ನಿನಗೆ ಹೃತ್ಪೂರ್ವಕವಾಗಿ ಆಶೀರ್ವಾದ ಮಾಡುತ್ತಾ ಇದ್ದೇವೆ ನಾವು. ಶ್ರೀ ಸುರೇಂದ್ರ ವದಯ ತಪಸ್ಸಯ ಶ್ರೀಜಯೀಂದ್ರ ಇವ ಕೀರ್ತಿ ಸಂಪದ ವಿಶ್ರುತೋಹಮಿಹ ವಾದ ಸಂಗರೆ ರಾಘವೇಂದ್ರ ಯತಿರಾಟ್ ಸುಮೇಧತಾಂ. ಒಳ್ಳೆ ಮೇಧಾವಿಯಾಗು ರಾಘವೇಂದ್ರ ನೀನು. ಸುರೇಂದ್ರ ತೀರ್ಥರಂತೆ ಒಳ್ಳೆ ತಪಸ್ಸನ್ನು ಆಚರಣೆ ಮಾಡು, ತಪಸ್ವಿಯಾಗು. ವಿಜಯೇಂದ್ರ ಸ್ವಾಮಿಗಳಂತೆ ಅಪಾರವಾದ ಕೀರ್ತಿಯನ್ನು ಪಡಿ. ವಿಶ್ರುತೋ ಅಹಮಿಹ ವಾದ ಸಂಗರೆ, ಪರವಾದಗಳ ಜೊತೆಯಲ್ಲಿ ವಾಕ್ಯಾರ್ಥ ಮಾಡೋದರಲ್ಲಿ ನಮ್ಮಂತೆ ನೀನು ವಿಶ್ರುತಃ ಲೋಕಪ್ರಖ್ಯಾತನಾಗು. ನಿನಗೆ ರಾಘವೇಂದ್ರ ಅನ್ನತಕ್ಕಂಥ ಹೆಸರನ್ನು ಇಟ್ಟಿದ್ದೇವೆ ಅಂತ ಆಶೀರ್ವಾದ ಮಾಡಿ ರಾಯರನ್ನು ವೇದಾಂತ ಸಾಮ್ರಾಜ್ಯದಲ್ಲಿ ಕೂಡಿಸ್ತಾರೆ. ರಾಯರನ್ನು ಆ ಪೀಠದಲ್ಲಿ ಕೂಡಿಸಿ ಅವರ ಪಾಂಡಿತ್ಯವನ್ನು, ಅವರ ವ್ಯಕ್ತಿತ್ವವನ್ನು ಚೆನ್ನಾಗಿ ಬೆಳೆಸಿ ಪೋಷಣೆ ಮಾಡಿರೋದರಲ್ಲಿ ದೊಡ್ಡ ಸ್ಥಾನ ಸುಧೀಂದ್ರ ತೀರ್ಥರಿಗೆ. ರಾಘವೇಂದ್ರ ಅಣುವಿಜಯ ಅಂತ ಒಂದು ಗ್ರಂಥ ಇದೆ. ರಾಘವೇಂದ್ರ ವಿಜಯ ಅಂತಲೇ ಒಂದು ದೊಡ್ಡ ಗ್ರಂಥ ಇದೆ. ಶ್ರೀಮದ್ ರಾಘವೇಂದ್ರ ಅಣುವಿಜಯ ಅಂತ ಇನ್ನೊಂದು ಗ್ರಂಥ ಇದೆ. ಆ ಅಣುವಿಜಯ ಅನ್ನೋ ಗ್ರಂಥದಲ್ಲಿ ರಾಯರು ಇನ್ನು ಪೂರ್ವಾಶ್ರಮದಲ್ಲಿ ಅಧ್ಯಯನ ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಸುಧೀಂದ್ರ ತೀರ್ಥರ ಹತ್ರ ಆ ಸುಧೀಂದ್ರ ತೀರ್ಥರ ಕಾರುಣ್ಯ, ಅವರು ಪೋಷಣೆ ಮಾಡಿದ ರೀತಿಯನ್ನೆಲ್ಲ ಅವರು ಚಿತ್ರಣ ಮಾಡುತ್ತಾರೆ. ಸುಧೀಂದ್ರ ತೀರ್ಥರ ಮಠದಲ್ಲಿ ವೆಂಕಟನಾಥಾಚಾರ್ಯರು ಇದ್ದರು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ. ಇನ್ನು ಚಿಕ್ಕ ವಯಸ್ಸು ರಾಯರಿಗೆ. ಸುಧೀಂದ್ರ ತೀರ್ಥರು ಬೆಳಗ್ಗೆ ಪಾಠ ಹೇಳೋದು. ಆ ಬೆಳಗ್ಗೆ ಏನು ಪಾಠ ಹೇಳುತ್ತಾರೆ ನ್ಯಾಯಸುಧಾ, ಆ ಬೆಳಗ್ಗೆ ಕೇಳಿರ್ತಕ್ಕಂತಹ ಆ ನ್ಯಾಯಸುಧಾ ಪಾಠಕ್ಕೆ ಈ ವೆಂಕಟನಾಥಾಚಾರ್ಯರು ರಾತ್ರಿ ಟಿಪ್ಪಣಿ ಬರೆಯೋರಂತೆ. ಇದೇ ಪರಿಮಳ. ಆ ಮಠದಲ್ಲಿ ಎಲ್ಲರೂ ಮಲಕ್ಕೊಂಬಿಟ್ಟಿರ್ತಕ್ಕಂಥ ಕಾಲದಲ್ಲಿ ಒಂದೇ ಒಂದು ಕಡೆ ದೀಪ ಉರಿತಾ ಇರೋದಂತೆ ಈ ವೆಂಕಟನಾಥಾಚಾರ್ಯರು ಎದ್ದಿರೋರಂತೆ. ಅವರು ವರ್ಣನೆ ಮಾಡ್ತಾರೆ, ಆ ಕಾಲಕ್ಕೆ ಎಷ್ಟು ಕಷ್ಟ ಗ್ರಂಥ ರಚನೆ ಮಾಡೋದು ಅಂದರೆ
ಎಲ್ಲ ತಾಳೆಗರಿಯಲ್ಲಿ ಬರಿಬೇಕು. ಆ ತಾಳೆಗರಿಯನ್ನು ಆರಿಸ್ಕೊಂಡು ಬರಬೇಕು. ಅದನ್ನು ಸರಿಯಾಗಿ ಕತ್ತರಿಸಿ ಇಟ್ಕೋಬೇಕು. ಆ ತುಂಬ ವಕ್ರವಾಗಿರ್ತಕ್ಕಂತಹ ಗಡಸಾಗಿರ್ತಕ್ಕಂತಹ ಅದನ್ನು ಹಸನ್ ಮಾಡ್ಕೋಬೇಕು. ಗಟ್ಟಿಯಾಗಿರ್ತಕ್ಕಂತಹ ಆ ಒಂದು ಲೇಖನ ಸಾಮಗ್ರಿ ಏನಿದೆ, ಗಂಠ ಅಂತ ಕರೀತಾರೆ ಅದಕ್ಕೆ, ಒತ್ತಿ ಬರಿಬೇಕು. ಅದರಲ್ಲಿ ತಾಳೆಗರಿಯ ಮೇಲೆ ಅಕ್ಷರಗಳು ಮೂಡಬೇಕಾದರೆ ತುಂಬ ನಾವು ಎನ್ಗ್ರೇವ್ ಮಾಡ್ತೀವಿ ನೋಡಿ ಪಾತ್ರೆ ಮೇಲೆ, ಇನ್ನೂ ದೊಡ್ಡದಾಗಿ ಒತ್ತಿ ಬರಿಬೇಕದು ಬಹಳ ಪ್ರಯಾಸದಿಂದ. ಹೋಗಲಿ, ರಾಯರಿಗೇನಾದರೂ ಇಂತಹ ವಿದ್ಯುತ್ ದೀಪಗಳ ಅನುಕೂಲ ಇತ್ತ ಅಂದರೆ ಬೆಳಗ್ಗೆ ಒಣಗಿದ ಎಲೆಯನ್ನು ಸಂಗ್ರಹ ಮಾಡ್ಕೋಬೇಕು. ಆ ಒಣಗಿದ ತರೆಗೆಲೆಗಳನ್ನು ಒಂದೊಂದೇ ಹಚ್ಕೋಬೇಕು. ಆ ತರೆಗೆಲೆಗಳು ಉರಿತಾ ಇರುವಾಗ ಅದರ ಬೆಳಕಲ್ಲಿ ಬರಿಬೇಕು ಇದರ ಮೇಲೆ. ಬೆಳಗ್ಗೆ ಕೇಳಿದ ಪಾಠಕ್ಕೆ ರಾತ್ರಿ ಟಿಪ್ಪಣಿ ಬರೆಯೋರಂತೆ ರಾಘವೇಂದ್ರ ಸ್ವಾಮಿಗಳು. ಗಡಗಡಗಡ ಅಂತ ನಡುಗುವಂಥ ಚಳಿ, ಯಾವ ಸೌಲಭ್ಯಗಳಿಲ್ಲದೆ ಇರತಕ್ಕಂಥ ಕಾಲದಲ್ಲಿ ರಾತ್ರಿ ಎಷ್ಟೊತ್ತು ಒಂದೇ ಕಡೆ ಒಂದು ಸಲ ಸಂಚಾರ ಮಾಡ್ತಾ ಬಂದರಂತೆ ಸುಧೀಂದ್ರ ತೀರ್ಥರು. ರಾತ್ರಿ ಎಲ್ಲ ಕಾರ್ಯಕ್ರಮಗಳಾದ ಮೇಲೆ, ಪೂಜೆ ಎಲ್ಲ ಆದ ಮೇಲೆ ವಿದ್ಯಾರ್ಥಿಗಳನ್ನೆಲ್ಲ ನೋಡೋಣ ಅಂತ ಬಂದರಂತೆ. ಎಲ್ಲ ವಿದ್ಯಾರ್ಥಿಗಳು ಮಲಕ್ಕೊಂಬಿಟ್ಟಿದ್ದಾರೆ. ಒಂದೇ ಒಂದು ಕಡೆ ಮಾತ್ರ ಈ ಬೆಳಕು, ತರಗೆಲೆಗಳು ಹಚ್ಚಿದ ಆ ಬೆಳಕು ಆಗುತ್ತಾನೆ ಆರಿ ಹೊಗೆ ಬರ್ತಾ ಇತ್ತಂತೆ. ಅದು ಈ ವೆಂಕಟನಾಥಾಚಾರ್ಯರ ಹತ್ರ ಅದು ಆಗುತ್ತಾನೆ. ಇವರು ರಾಯರು ಅಷ್ಟು ಬರೆದಿದ್ದು ಮುಗಿಸಿ ಹೊದ್ಕೊಂಡು ಮಲಗಿದ್ದಾರೆ ವೆಂಕಟನಾಥಾಚಾರ್ಯರು. ಚಳಿ, ಗಡಗಡ ಗಡಗಡ ನಡುಗುತ್ತಾ ಇದ್ದಾರೆ. ಸುಧೀಂದ್ರ ತೀರ್ಥರು ಅಲ್ಲಿ ಬಂದು ಈಗ ತಾನೇ ಮಲಗಿದ್ದಾರೆ ಏನಕ್ಕೆ ಆ ಹೊಗೆ ಗೊತ್ತಾಗ್ತಾ ಇದೆ, ಅದು ಆ ತರಗೆಲೆಗಳ ಹೊಗೆ. ಬಂದು ಹತ್ತಿರ ಕೂತ್ಕೊಂಡು ಮೊದಲು ತಾವು ಹೊದ್ಕೊಂಡಿರ್ತಕ್ಕಂತಹ ಶಾಲು ಹೊತ್ಸದ್ರಂತೆ ಅವ್ರಿಗೆ, ವೆಂಕಟನಾಥಾಚಾರ್ಯರಿಗೆ. ಆಮೇಲೆ ಆ ತಾಳೆಗರಿ ತೆಗೆದು ನೋಡ್ತಾರೆ. ಬೆಳಗ್ಗೆ ತಾವೇನು ಪ್ರಶ್ನೆ ಕೇಳಿದ್ರು, ತಾವೇನು ಪಾಠವನ್ನು ಹೇಳಿದ್ರು, ಯಾವ ಭಾಗಕ್ಕೆ, ಆ ಭಾಗಕ್ಕೆ ಸುಂದರವಾದ ವ್ಯಾಖ್ಯಾನವನ್ನು ಬರೆದಿಟ್ಟಿದ್ದಾರಂತೆ ರಾಯರು. ಅರ್ಥಾತ್ ಇನ್ನು ಆಶ್ರಮ ಆಗಿರಲಿಲ್ಲ ವೆಂಕಟನಾಥಾಚಾರ್ಯರು. ಆ 2 ತಾಳೆಗರಿಗಳನ್ನು ತಗೊಂಡು ತಮ್ಮ ಶಾಲನ್ನು ಹೊದ್ದಿಸ್ಬಿಟ್ಟು ಸುಧೀಂದ್ರ ತೀರ್ಥರು ಹೊರಟೋದ್ರು ಅವರ ಕೋಣೆಗೆ. ಬೆಳಗ್ಗೆ ಎದ್ದು ಈ ವೆಂಕಟನಾಥಾಚಾರ್ಯರು ನೋಡ್ತಾರೆ, ಗುರುಗಳು ಹೊದ್ಕೊಂಬೋ ಶಾಲು ತಮ್ಮ ಮೇಲಿದೆ. ಅದಕ್ಕಿಂತ ಹೆಚ್ಚಾಗಿ ಅವರಿಗೆ ದುಃಖ ಆಗಿದ್ದು ರಾತ್ರಿ ಬರೆದಿಟ್ಟಿರ್ತಕ್ಕಂಥ 2 ತಾಳೆಗರಿಗಳು ಮಿಸ್ ಆಗಿಬಿಟ್ಟಿದೆ. ಎದ್ದ ತಕ್ಷಣ ಹಾಗೇ ಸೀದಾ ಹೋದರು ಅವರು ಗುರುಗಳ ಹತ್ರ. ಗಡಗಡಗಡ ನಡುಗುತ್ತಾ ಇದ್ದಾರೆ. ಸ್ವಾಮಿ ಏನಪ್ಪ ಅಂದರು. ನೀವು ಹೊದ್ಕೊಳ್ತಕ್ಕಂತಹ ಶಾಲು ನನ್ನ ಮೈ ಮೇಲೆ ಬಂದುಬಿಟ್ಟಿದೆ, ನನಗೆ ಗೊತ್ತಿಲ್ಲ ಅದು ಹೆಂಗೆ ಬಂತು ಅಂತ. ಗುರುಗಳ ವಸ್ತುವನ್ನು ಶಿಷ್ಯ ಉಪಯೋಗಿಸಬಾರದು, ದಯವಿಟ್ಟು ಕ್ಷಮಾ ಮಾಡಿಬಿಡ್ರಿ, ನನಗೆ ಗೊತ್ತಿಲ್ಲ, ನಾನು ಬೇಕಂತ ಹೊತ್ಕೊಳ್ಳಿಲ್ಲ, ದಯಮಾಡಿ ತಗೊಳ್ರಿ ಅಂತ ವಿನೀತವಾಗಿ ಹೇಳಿದ್ರು. ಗುರುಗಳು ಹೇಳಿದ್ರು, ಏನು ಯೋಚನೆ ಮಾಡಬೇಡ, ನಾನೇ ಹೊತ್ತಿಸಿದ್ದದು, ಅದೇನು ಹಾಗೆ ಬಂದಿದ್ದಲ್ಲ, ನಾನು ಹೊತ್ತಿಸಿದ್ದೀನಿ, ಯೋಚನೆ ಮಾಡಬೇಡ, ಹೊದ್ಗೋ. ಆಮೇಲೆ ಬಿಕ್ಕಿ ಬಿಕ್ಕಿ ಹೇಳ್ತಾರೆ, ನಿನ್ನೆ 2 ತಾಳೆಗರಿಗಳಲ್ಲಿ ವಿಷಯ ಬರೆದಿಟ್ಟಿದ್ದೆ, ಅದೆಲ್ಲೋ ಕಾಣ್ತಾ ಇಲ್ಲ. ಸುಧೀಂದ್ರ ತೀರ್ಥ ಹೇಳ್ತಾರೆ, ಯೋಚನೆ ಮಾಡಬೇಡ, ನೋಡಿ ಇಲ್ಲಿದೆ, ಇದೇ ನೀ ಬರೆದಿದ್ದು ತಾನೇ, ಇಲ್ಲಿ ತೊಗೊಂಬಂದಿದ್ದೀನಿ ನಾನು, ಯೋಚನೆ ಮಾಡಬೇಡ, ಹೋಗಿ ಸ್ನಾನ ಅನ್ಹಿಕ ಎಲ್ಲ ಮುಗಿಸ್ಕೊಂಡು ಪಾಠದ ಸಮಯಕ್ಕೆ ಬಾ, ನಾ ಉಳಿದಿದ್ದೆಲ್ಲ ಹೇಳ್ತೀನಿ ಹೋಗು ಅಂತ ಹೇಳಿ ಕಳಿಸಿದ್ರು. ರಾಯರು ಹೋಗಿ ಸ್ನಾನ ಮಾಡಿ, ಶೌಚಾದಿಗಳು ಮುಗಿಸ್ಕೊಂಡು ಸ್ನಾನ ಮಾಡಿ, ಅನ್ಹಿಕ ಮಾಡಿ, ಸಂಧ್ಯಾ ವಂದನೆ ಜಪತಪಾದಿಗಳೆಲ್ಲ ಮಾಡಿ ಸರಿಯಾಗಿ ಪಾಠದ ಟೈಮ್ಗೆ ಬಂದರು. ಎಲ್ಲ ಹುಡುಗರನ್ನು ಕೂಡಿಸಿದ್ರು. ಅನೇಕ ಜನರು ಓದ್ತಾ ಇದ್ರು ಸುಧೀಂದ್ರ ತೀರ್ಥರ ಹತ್ರ. ಈ ಸುಧೀಂದ್ರ ತೀರ್ಥರು ಈ ವೆಂಕಟನಾಥಾಚಾರ್ಯರ ಮೇಲೆ ವಿಶೇಷ ಮಮತೆ ಪ್ರೀತಿ ಮಾಡ್ತಾ ಇದ್ರು. ಬೇರೆ ಹುಡುಗರಿಗೆಲ್ಲ ಸ್ವಲ್ಪ ಅಸಹನೆ ಅದು. ಆಗ ಸುಧೀಂದ್ರ ತೀರ್ಥರು ಹೇಳ್ತಾರೆ, ನಿನ್ನೆ ಹೇಳಿದ ಪಾಠ ಯಾರಾದರೂ ಹೇಳ್ತೀರಾ ಅಂದರು. ಮಹಾ ಕಷ್ಟ ರೀ ಅದು ನ್ಯಾಯಿಸೋದ, ನಾವು ಅಂದ್ಕೊಂಡಷ್ಟು ಸುಲಭ ಅಲ್ಲ, ಅದು ತುಂಬ ಕಷ್ಟ ಅದು. ಇಲ್ಲ, ಏನು ಗೊತ್ತಾಗಲಿಲ್ಲ.
ಇಲ್ಲಿ ನೋಡ್ರಿ ವೆಂಕಟನಾಥ ಬರೆದಿರೋ ತಾಳೆ ಗರಿ ನೋಡ್ರಿ ಅಂದರು. ಬೆಳಗ್ಗೆ ಕೇಳಿದ ಪಾಠಕ್ಕೆ ರಾತ್ರಿ ಹೋಗಿ ಟಿಪ್ಪಣಿ ಹೊಸದಾಗಿ ಬರೀಬೇಕು ಅಂದರೆ ಇನ್ನಿಷ್ಟು ಪಾಂಡಿತ್ಯ ಇರಬೇಕು. ಇನ್ನಾದರೂ ಕೂಡ ವಿದ್ಯೆಯನ್ನು ಗೌರವಿಸ್ತಕ್ಕಂತಹ ಒಂದು ಕಲ್ತ್ಕೊಳ್ರಿ, ಅಸೂಯೆ ಪಡಬೇಡ್ರಿ. ಯಾಕೆ ನಾನು ಅವನ ಮೇಲೆ ಪ್ರೀತಿ ಮಾಡ್ತೀನಿ ಅಂದರೆ ಅವನ ವಿದ್ಯೆ, ಆ ವೆಂಕಟನಾಥನ ವಿದ್ಯೆಗೋಸ್ಕರ ನಾನು ಅವನಿಗೆ ಅನುಗ್ರಹ ಮಾಡಿರೋದು, ಪ್ರೀತಿ ತೋರಿಸೋದು. ವಿದ್ಯಾವಂತರನ್ನು ನೋಡಿ ನಾವು ವಿದ್ಯಾವಂತರಾಗಬೇಕು ಅಂತ ಕಲಿಬೇಕೇ ಹೊರತು ಅವರ ಮೇಲೆ ಮಾತ್ಸರ್ಯವನ್ನು ಮಾಡಬಾರದು ಅಂತ ಹೇಳಿ ಅವತ್ತಿನಿಂದಲೇ ಸುಧೀಂದ್ರ ತೀರ್ಥರಿಗೆ ರಾಯರ ಮೇಲೆ ಒಂದು ಕಣ್ಣಿತ್ತು. ಮುಂದೆ ಇವನೇ ನನ್ನ ಉತ್ತರಾಧಿಕಾರಿಯಾಗಿ ಈ ಪೀಠದಲ್ಲಿ ಅಲಂಕಾರ ಮಾಡಬೇಕು ಅಂತ. ಹಾಗೆ ಆ ಪೀಠದಲ್ಲಿ ಕೂಡಿಸಿ ಆಶೀರ್ವಾದ ಮಾಡಿರ್ತಕ್ಕಂತಹ ದೊಡ್ಡ ವ್ಯಕ್ತಿತ್ವ, ಅವನಿಗೆ ಪೋಷಣೆ ಮಾಡಿ ಮಹಾದಾರಿದ್ರ್ಯ ರಾಘವೇಂದ್ರ ಸ್ವಾಮಿಗಳಿಗೆ ಪೂರ್ವಾಶ್ರಮದಲ್ಲಿ ರಾಘವೇಂದ್ರ ವಿಜಯ ಕಣ್ಣಿಗೆ ಕಾಣೋ ಹಾಗೆ ಕಣ್ಣಿಗೆ ಕಟ್ಟೋ ಹಾಗೆ ವರ್ಣನೆ ಮಾಡುತ್ತೆ. 6ನೇ ಅಧ್ಯಾಯದಲ್ಲಿ ಸರಸ್ವತೀ ದೇವಿಯನ್ನು ಲಗ್ನ ಮಾಡಿಕೊಂಡ ಮೇಲೆ ಮಹಾದಾರಿದ್ರ್ಯದ ಪರಾಕಾಷ್ಠತೆ, ಇವತ್ತೇನು ಬೆಳ್ಳಿ ಪಾತ್ರೆ, ಬಂಗಾರದ ಪಾತ್ರೆ, ಪೀತಾಂಬರೆಗಳು ರಾಶಿ ರಾಶಿ, ಆ ಕಾಲಕ್ಕೆ ಹೆಂಗಿದ್ರು ಅವರು. ರಾಯರಿಗೆ ಅವರು ರಾಘವೇಂದ್ರ ವಿಜಯದಲ್ಲಿ ಬರೀತಾರೆ, ಕಾಲೇ ಕಾಲೇ ಲಭ್ಯತೆ ನಾಸ್ಯ ಭುಕ್ತಂ. ಸರಿಯಾದ ಸಮಯಕ್ಕೆ ರಾಯರಿಗೆ ಊಟ ಸಿಗ್ತಾ ಇರಲಿಲ್ವಂತೆ. ಇವತ್ತು ಊಟ ಮಾಡಿದರೆ ಇನ್ಯಾವತ್ತೋ ಊಟ ರಾಯರಿಗೆ ಗೊತ್ತಿರಲಿಲ್ವಂತೆ. ಊಟ ನಮ್ಮಲ್ಲಿ ಯಾವತ್ತು ತಿರುಗಾ ಅಂದರೆ ಗೊತ್ತಿಲ್ಲ ಅನ್ನೋರಂತ. ಅಕಸ್ಮಾತ್ ಯಾರಾದರೂ ಪದಾರ್ಥ ತಂದುಕೊಟ್ರು ಅಂತ ಇಟ್ಕೊಳ್ಳೋಣ, ರಾಯ ಒಬ್ಬರನ್ನ ಕೇಳ್ತಾ ಇರಲಿಲ್ಲ. ರಾಯರು ಹಿಂಗೆ ಬಾಳಿ ಬದುಕಿದವರು. ಅಷ್ಟು ದೊಡ್ಡ ಪಾಂಡಿತ್ಯ ಇದ್ದರೂ ಕೂಡ ಒಬ್ಬರನ್ನ ಕೇಳಿ ಬದುಕಿರಲ್ಲ ಅವರು. ತಮ್ಮ ಜೀವನದಲ್ಲಿ ಒಬ್ಬರ ಹತ್ರ ಕೈ ಚಾಚ್ತಾ ಇರಲಿಲ್ಲ ಅವ್ರು ಕೊಡಿ ಅಂತ. ಒಂದು ವೇಳೆ ಯಾರೋ ಪದಾರ್ಥ ತಂದುಕೊಟ್ರು ಅಂತ ಇಟ್ಕೊಂಡ್ರೂ ಕೂಡ, ಅಡಿಗೆ ಆದರೂ ಕೂಡ ರಾಯರ ಮನೆಯಲ್ಲಿ ಊಟ ಮಾಡೋಕ್ಕೆ ಎಲೆ ಇರಲಿಲ್ವಂತೆ. ಪತ್ರಾಭಾವಾತ್ ಹಂತ ಭೂಮೌ, ನೆಲದ ಮೇಲೆ ಊಟ ಮಾಡೋರಂತೆ ರಾಯರು. ಇವತ್ತು ಎಲ್ಲರಿಗೂ ಬಂಗಾರದ ತಟ್ಟೆಯಲ್ಲಿ ಊಟ ಮಾಡಿಸ್ತಾ ಇದ್ದಾರೆ, ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡಿಸ್ತಾ ಇದ್ದಾರೆ ರಾಯರು. ಆರಾಧನಾ ಸಂದರ್ಭದಲ್ಲಿ ನಾವು ನೋಡ್ಬೋದು, ಎಲ್ಲ ಬ್ರಾಹ್ಮಣರಿಗೆ ದೊಡ್ಡ ದೊಡ್ಡ ತಟ್ಟೆಗಳನ್ನು ಕೊಡಿಸ್ತಾ ಇದ್ದಾರೆ. ಅವರು ಊಟ ಮಾಡಿದ್ದು ನೆಲದ ಮೇಲಂತೆ. ಅದು ಎಂಥ ನೆಲ ಅದು? ಸಗಣಿಯಿಂದ ಸಾರಿಸಿದ ಅಂಕು ಡೊಂಕಾದ ನೆಲ. ಏನಿಂತ ಒಳ್ಳೆ ಗ್ರಾನೈಟ್ ಹಾಕಿರ್ತಕ್ಕಂತಹ ನೆಲನ ಊಟ ಮಾಡ್ಬೋದು ಅಂದರೆ, ಒಂದು ಕಡೆ ಅನ್ನ ಹಾಕಿದ್ರೆ ಇನ್ನೊಂದು ಕಡೆ ಹರ್ಕೊಂಡು ಹೋಗುತ್ತೆ ಸಾರು. ಅದು ಅಂತಹ ಸಗಣಿ ಸಾರಿಸಿದ ಮಣ್ಣಿನ ನೆಲದ ಮೇಲೆ ಊಟ ಮಾಡೋರಂತೆ ರಾಯರು. ಎಷ್ಟೋ ದಿವಸ ರಾಯರ ಮನೆಯಲ್ಲಿ ಊಟನೇ ಇರ್ತಿಲ್ವಂತೆ. ಎಲ್ಲರಿಗೂ 1 ಏಕಾದಶಿ ಅಥವಾ 2 ಏಕಾದಶಿ ಆದರೆ ರಾಯರ ಮನೆಯಲ್ಲಿ 5, 6 ಏಕಾದಶಿ ಅಂತೆ ತಿಂಗಳಿಗೆ. ಇದು ಊಟ. ಬಟ್ಟೆ ಅಂತೂ ಸ್ಥೌಲ್ಯೇ ವಸ್ತ್ರೆ ಅಂತ, ಅತ್ಯಂತ ದಪ್ಪನಾಗಿರ್ತಕ್ಕಂತಹ ಪಂಚೆ. ಅದು ಅಂದರೆ ಲೋಯೆಸ್ಟ್ ಕ್ವಾಲಿಟಿ ಪಂಚೆ. ಅದು ಏನು ಎಷ್ಟು ಬೇಕೋ ಅಷ್ಟು, 2, ಒಂದು ಮೈ ಮೇಲಿರಬೇಕು, ಒಂದು ಕೋಲ್ ಮೇಲಿರಬೇಕು, ನಾಳೆ ಮಡಿ, ಇಷ್ಟೇ. ರೇಷ್ಮೆ ವಸ್ತ್ರ ಎಲ್ಲಿಂದ ಕೇಳ್ತೀರಾ ಅಂತಾರೆ ಅವರು ನಾರಾಯಣಾಚಾರ್ಯರು. ಚಿನ್ನೆ ವಸ್ತ್ರೇ ಭಿನ್ನ ಪಾನೀಯ ಪಾತ್ರೆ, ಹರಿದ ಬಟ್ಟೆ ಒಡೆದ ಲೋಟ, ಕುಡಿಯೋ ನೀರಿನ ಲೋಟ ತೂತಂತೆ. ಅದು ಊಟ, ನೆಲದ ಮೇಲೆ ಊಟ, ಒಡೆದ ಲೋಟ, ಹರಿದ ವಸ್ತ್ರ. ತೈಲಾಭ್ಯಂಗಂ ವತ್ಸರಸ್ಯೇಕವಾರಂ ನ. ಎಲ್ಲರೂ ನರಕ ಚತುರ್ದಶಿ ದಿವಸ ಎಣ್ಣೆ ನೀರು ಹಾಕ್ಕೋತಾರೆ, ಅಭ್ಯಂಗನ ಮಾಡ್ಕೋತಾರೆ. ರಾಯರ ಮನೆಯಲ್ಲಿ ಇರ್ತಾ ಇರಲಿಲ್ವಂತ. ಇನ್ನು ತುಪ್ಪ ಎಲ್ಲಿಂದ ಕೇಳ್ತೀರಾ ಅಂತಾರೆ ಅವರು. ಒಂದು ತೊಟ್ಟು ಎಣ್ಣೆ ಇರಲಿಲ್ಲ ಶಾಸ್ತ್ರಕ್ಕೆ ಹಚ್ಕೋಮಕ್ಕೆ ಎನ್ನುವಾಗ ಇನ್ನೆಲ್ಲ ಘೃತ, ತುಪ್ಪ ಎಲ್ಲಿಂದ ಬಂತು ಅಂತಾರೆ ಅವರು. ಇಷ್ಟಾದರೂ ಕೂಡ ನೋಡ್ರಿ, ರಾಯರು ಒಬ್ಬರ ಹತ್ರ ಒಂದು ದಿವಸ ದೇಹಿ ಅಂತ ಕೇಳಿದವರಲ್ಲ, ಹಿಂಗೆ ಬಾಳಿ ಬದುಕಿದವರು ಅವರು. ಇವತ್ತು ಯಾಕೆ ರಾಯರವರು ಭಗವಂತ ಅವ್ರನ್ನ ಮೆರೆಸ್ತಾ ಇದ್ದಾನೆ ಅಂದರೆ, ಅವರ ಜೀವನದಲ್ಲಿ ಹಿಂಗೆ ಬದುಕೆ ಬಾಳದವರು ಅವರು. ಒಂದು ಸಲ ರಾಯರು ಬೇರೆ ಒಂದು ಗ್ರಾಮಕ್ಕೆ ಹೋಗಬೇಕಾಯ್ತು. ವೆಂಕಟನಾಥಾಚಾರ್ಯರು ಕಾವೇರಿ ನದಿ ದಾಟಬೇಕು, ಆ ಗ್ರಾಮಕ್ಕೆ ಹೋಗ್ಬೇಕಾರೆ ಬಂದರು ವೆಂಕಟನಾಥಾಚಾರ್ಯರು. ಆ ದೋಣಿ ನಡೆಸೋನ್ನ ಕೇಳಿದ್ರು, ಆ ಕಡೆ ದಡಕ್ಕೆ ಕರ್ಕೊಂಡು ಹೋಗಪ್ಪ ನನ್ನ ಅಂತ. ಅವನು ದುಡ್ಡು ಕೊಡಬೇಕು ಅಂತ ಕೇಳ್ದ. ರಾಯರಿಗೆ ಆವಾಗಲೇ ಗೊತ್ತಾಗಿದ್ದು ದುಡ್ಡು ಕೊಡಬೇಕಾ ಇದಕ್ಕೆ ಅಂತ. ದುಡ್ಡಿನ ಮಟ್ಟಕ್ಕ ಇದಕ್ಕೆ
ಕೊಡಬೇಕು ಅಂದ ಅವನು. ಹಾಗೆ ದಾಟಿಸೋದಿಲ್ವಾ ಅಂತ ಕೇಳಿದ್ರು. ಅವನು ದೋಣಿ ನಡೆಸೋನು ಹೇಳ್ದ, ಏನು ನಿಮ್ಮನ್ನು ಹಾಗೆ ದಾಟಿಸ್ಬೇಕು ಅಂತಿದ್ರೆ, ಏನು ನಿಮ್ಮನ್ನು ಹಾಗೆ ದಾಟಿಸೋಕ್ಕೆ ನೀವೇನು ಮಹಾಭಾಷ್ಯ ವೆಂಕಣ್ಣ ಭಟ್ರ ಅಂತ ಕೇಳ್ದ ಅವನು. ಆ ಮಹಾಭಾಷ್ಯ ವೆಂಕಣ್ಣ ಭಟ್ರೇನಾದರೂ ಬಂದರೆ ಅವರನ್ನು ಮಾತ್ರ ಫ್ರೀಯಾಗಿ ದಾಟಿಸ್ತೀನಿ, ನೀವೇನು ಅವರ ಅಂದರು. ಅವ್ರಿಗೆ ಹೇಳ್ತಾ ಇದ್ದಾನೆ ಅವನು. ಅವ್ರು ಇವರೇ ಮಹಾಭಾಷ್ಯ ವೆಂಕಣ್ಣ ಭಟ್ರು, ಇವರೇ ವೆಂಕಟನಾಥಾಚಾರ್ಯರ ಆ ಕಾಲಕ್ಕೆ ಮಹಾಭಾಷ್ಯ ಅಂತ ಬಿರುದು ಸುಧೀಂದ್ರ ತೀರ್ಥರು ಕೊಟ್ಟಿದ್ದು. ವ್ಯಾಕರಣದಲ್ಲಿ ಅಷ್ಟು ನಿಸ್ಸೀಮ ಪಾಂಡಿತ್ಯ. ಓಹೋ, ಏನು ನಿಮ್ಮನ್ನು ಫ್ರೀ ದಾಟಿಸ್ಬೇಕು ಅಂದರೆ ನೀವೇನು ಮಹಾಭಾಷ್ಯ ವೆಂಕಣ್ಣ ಭಟ್ರ, ಅವರೊಬ್ಬರು ಬಂದರೆ ನೋಡ್ರಿ ಬಿಟ್ಟು ದಾಟಿಸ್ತೀನಿ ಇಂದ ಅವನು. ತಾವೇ ಮಹಾಭಾಷ್ಯ ವೆಂಕಣ್ಣ ಭಟ್ಟರಾಗಿದ್ದರೂ ಕೂಡ ರಾಘವೇಂದ್ರ ಸ್ವಾಮಿಗಳು ನಾನು ಮಹಾಭಾಷ್ಯ ವೆಂಕಣ್ಣ ಭಟ್ರು ಅಂತ ಹೇಳ್ಕೊಳ್ಳಿಲ್ವಂತ. ನಾನೇ ಮಹಾಭಾಷ್ಯ ವೆಂಕಣ್ಣ ಭಟ್ರು ಅಂತ ಹೇಳಿಬಿಟ್ರೆ ಇವನು ಉಚಿತವಾಗಿ ದಾಟಿಸ್ತಾನೆ, ಪಾಪ ಅವನ ಹೊಟ್ಟೆಗೆ ತೊಂದರೆ ಆಗುತ್ತೆ, ಅವನ ಜೀವನೋಪಾಯಕ್ಕೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ವಾಪಸ್ ಹೊಟ್ಟೋದ್ರಂತೆ ರಾಯರು. ಇಷ್ಟು ಕಾರುಣ್ಯ ರೀ ಪೂರ್ವಾಶ್ರಮದಲ್ಲಿ ರಾಯರಿಗೆ. ಇಂತಹ ರಾಯರನ್ನು ತಮ್ಮ ಮಠದಲ್ಲಿ ಇಟ್ಕೊಂಡು ಸಾಕಿ ಸಲಹಿ ಅವನಿಗೆ ಮಗನಿಗೆ ಉಪನಯನ ಮಾಡಿಸಿ ನಾನಾ ರೀತಿಯಲ್ಲಿ ಅವರನ್ನು ಬಿಲ್ಕುಲ್ ಸನ್ಯಾಸ ತಗೊಳ್ಳಲಿಲ್ಲ ಅಂತ ರಾಯರ ಹಠ. ನಿಮ್ಮನ್ನೇ ವೇದಾಂತ ಸಾಮ್ರಾಜ್ಯದಲ್ಲಿ ಕೂಡಿಸ್ಬೇಕು ಅಂತ ಸುಧೀಂದ್ರ ತೀರ್ಥರು, ನನಗ ಅರ್ಹತೆ ಇಲ್ಲ ಅಂತ ರಾಘವೇಂದ್ರ ಸ್ವಾಮಿಗಳು. ಆ ಪೀಠದಲ್ಲಿ ಕೂತ್ಕೊಳ್ಳೋದಕ್ಕೆ ನನಗೇನು ಅರ್ಹತೆ ಇದೆ? ಎಂತೆಂಥ ಮಹಾನುಭಾವರು ಕೂತಿದ್ದ ಪೀಠ, ನಾನೆಲ್ಲಿ ಸನ್ಯಾಸ ಎಲ್ಲಿ? ಬಾಲಶ್ಚಾಹಂ ಅವ್ರು ಹೇಳ್ತಾರೆ, ಬಾಲಾಭಾರ್ಯ ಬಾಲಕೋ ನೋಪನೀತ ಬಾಲಶ್ಚಾಹಂ. ನೀವೇನಾದರೂ ನಿರ್ಬಂಧ ಮಾಡಿದರೆ ತಗೊಳ್ಳೇಬೇಕು ಸನ್ಯಾಸ ಅಂದರೆ ನಾನು ಮಠ ಬಿಟ್ಟು ಹೊಟ್ಟೋಗ್ತೀನಿ ಅಂತಾರೋ. ಇಷ್ಟು ಹಠ ಮಾಡಿ ನಾನು ಸಿಂಹಾಸನದಲ್ಲಿ ಕೂತ್ಕೊಳ್ಳೋದಿಲ್ಲ ಅಂತ ರಾಯರು. ನಮಗೆ ರಾಮದೇವರ ಆಜ್ಞೆ ಆಗಿದೆ, ನಿನ್ನನ್ನೇ ಕೂಡಿಸ್ಬೇಕು ಅಂತ ಸುಧೀಂದ್ರ ತೀರ್ಥರು ನಾನಾ ರೀತಿಯಲ್ಲಿ ಅವರಿಗೆ ಉಪದೇಶ ಮಾಡಿ, ಗೃಹಸ್ಥಾಶ್ರಮ ಧರ್ಮ ತುಂಬ ಕಷ್ಟ, ಸುಳ್ಳು ಹೇಳಬೇಕಾಗತ್ತೆ, ಜೀವನ ಅಷ್ಟು ಸುಲಭ ಅಲ್ಲ, ಅನೇಕ ಪಾಪಗಳ ಘಟನೆ ಆಗತ್ತೆ, ಜೀವನೋಪಾಯಕ್ಕೆ ಮಾಡಲೇಬೇಕಾಗತ್ತೆ, ರಾಘವೇಂದ್ರ ಎಲ್ಲ ಬಿಡು, ನಿನ್ನ ಮಗನಿಗೆ ನಾನು ಉಪನಯನ ಮಾಡಿಸ್ತೀನಿ ಅಂತ ಹೇಳಿ ಆ ರಾಯರ ಮನಸ್ಸನ್ನು ಒಲಿಸಿ ಅವರನ್ನು ವೇದಾಂತ ಸಾಮ್ರಾಜ್ಯದಲ್ಲಿ ಕೂಡಿಸಿ ಪಟ್ಟಾಭಿಷೇಕ ಮಾಡಿ ಇವತ್ತು ಜಗತ್ತಿಗೆ ರಾಘವೇಂದ್ರ ತೀರ್ಥರನ್ನು ಕೊಟ್ಟವರು ಸುಧೀಂದ್ರ ತೀರ್ಥರು. ಆ ಗುರುಗಳು ವಿಜೇಂದ್ರ ಸ್ವಾಮಿಗಳು ಮಹಾಖ್ಯಾತಿ ಆಗೋಯ್ತು. ಗುರುಗಳು ಮಹಾಖ್ಯಾತರು, ಶಿಷ್ಯರು ಮಹಾಖ್ಯಾತ ರಾಯರು. ಈ ಗುರು ಮತ್ತು ಶಿಷ್ಯರು ಇಬ್ಬರೂ ಕೂಡ ತುಂಬ ಪ್ರಸಿದ್ಧ ಆದ್ದರಿಂದ ಈ ಸುಧೀಂದ್ರ ತೀರ್ಥರದು ಮರೆ ಆಗೋಗ್ಬಿಡ್ತಿದ್ದು. ಆ ಕಡೆ ಗುರುಗಳು ಪ್ರಸಿದ್ಧಿ ಆಗೋದ್ರು, ಈ ಕಡೆ ಶಿಷ್ಯನೂ ಪ್ರಸಿದ್ಧಿ ಆಗೋದ. ಎರಡು ಪ್ರಖರ ಬೆಳಕಿನ ಮಧ್ಯದಲ್ಲಿ ಸಣ್ಣ ಬೆಳಕು ಕಾಣದೇ ಇಲ್ಲ. ಹಾಗೆ ಸುಧೀಂದ್ರ ತೀರ್ಥರ ಪರಿಚಯ ಜಾಸ್ತಿ ಜನಕ್ಕೆ ಇಲ್ಲವೇ ಇಲ್ಲ. ಆದರೆ ಸುಧೀಂದ್ರ ತೀರ್ಥರ ಒಂದು ಪಾತ್ರ ತುಂಬ ದೊಡ್ಡದು ರಾಯರನ್ನು ಪೀಠದಲ್ಲಿ ಕೂಡಿಸೋಲಿಕ್ಕೆ ಅನ್ನೋದನ್ನು ಆ ರಾಘವೇಂದ್ರ ಅಣುವಿಜಯ ಅನ್ನತಕ್ಕಂತಹ ಗ್ರಂಥ ಬಹಳ ಸುಂದರವಾಗಿ ನಿರೂಪಣೆ ಮಾಡುತ್ತೆ. ಆ ಸಂಬಂಧವನ್ನು ಬಹಳ ಚೆನ್ನಾಗಿ ತೋರಿಸ್ತಾರೆ. ಅಂತಹ ಸುಧೀಂದ್ರ ತೀರ್ಥರು ನಮಗೆ ಅನುಗ್ರಹ ಮಾಡಲಿ. ಕುಶಾಗ್ರಮತೆಯೇ ಭಾನುದ್ಯುತಯೇ ವಾದಿಭೀತಯೇ ಆರಾಧಿತ ಶ್ರೀಪತಯೇ ಸುಧೀಂದ್ರ ಯತಯೇ ನಮಃ. ಅವರ ಶ್ಲೋಕನೇ ಹಾಗೆ ಇರೋದು. ರಾಯರು ಮಾಡಿದ ಶ್ಲೋಕ ಅದು ಚರಮ ಶ್ಲೋಕ. ಸುಧೀಂದ್ರ ತೀರ್ಥರು ಬೃಂದಾವನಸ್ಥರಾದಾಗ ರಾಯರು ಮಾಡಿರೋ ಶ್ಲೋಕ ಅದು ಕುಶಾಗ್ರಮತೆಯೇ. ಕುಶ ಅಂದರೆ ದರ್ಬೆ, ಅಗ್ರ ಅಂದರೆ ಅದರ ತುದಿ ಭಾಗ. ದರ್ಬೆಯ ತುದಿ ಭಾಗ ಹೆಂಗೆ ಚೂಪಾಗಿರುತ್ತೋ ಅಷ್ಟು ಕುಶಾಗ್ರಮತಿ ಬುದ್ಧಿ ಉಳ್ಳವರು ಸುಧೀಂದ್ರ ತೀರ್ಥರು. ಅಷ್ಟು ಸೂಕ್ಷ್ಮ, ಯಾರಿಗೇನು ಹೇಳಿದ್ರು ಏಕಸಂಧಿಗ್ರಾಹಿ ಒತ್ತಿಗೆ ತಿಳ್ಕೊಂಬಿಡೋರಂತೆ ಅವರು. ಭಾನುದ್ಯುತಯೇ, ಭಾನು ಅಂದರೆ ಸೂರ್ಯ, ದ್ಯುತಿ ಅಂದರೆ ಕಾಂತಿ. ಭಾನು ಸೂರ್ಯನಂತೆ ಕಾಂತಿ ಉಳ್ಳವರು. ವಾದಿಭೀತಯೇ, ಪರವಾದಿಗಳಿಗೆ ಭಯವನ್ನು ಕೊಡ್ತಕ್ಕಂಥವರು. ಆರಾಧಿತ ಶ್ರೀಪತಯೇ, ವದೀಂದ್ರ ತೀರ್ಥರು ಹೇಳಿದ್ದನ್ನೇ ರಾಯರು ಹೇಳೋದು. ಆರಾಧಿತ ಶ್ರೀಪತಯೇ, ಲಕ್ಷ್ಮೀಪತಿಯಾಗಿರ್ತಕ್ಕಂತಹ ಗರುಡ ವಾಹನ ಲಕ್ಷ್ಮೀನಾರಾಯಣ ದೇವರನ್ನು ಪೂಜೆ ಮಾಡಿರ್ತಕ್ಕಂತಹ ಸುಧೀಂದ್ರ ಯತಯೇ ನಮಃ. ಯತಿ ಪ್ರಯತ್ನಶೀಲರಾಗಿರ್ತಕ್ಕಂತಹ ಸುಧೀಂದ್ರ ತೀರ್ಥರಿಗೆ ನಾನು ನಮಸ್ಕಾರ ಮಾಡ್ತೀನಿ ಎಂಬುದಾಗಿ ಹೇಳಿ ಒಂದು ಶ್ಲೋಕದಿಂದ ರಾಯರನ್ನು ವರ್ಣನೆ ಮಾಡುತ್ತಾರೆ. ಮುಂದೆ ರಾಯರ ಗ್ರಂಥಗಳೆಲ್ಲ ವರ್ಣನೆ ಮಾಡಿದ್ದಾರೆ, ಪರಂಪರೆಯಲ್ಲಿ ಬಂದಿರೋದರಿಂದ ರಾಯರನ್ನೂ ವರ್ಣನೆ ಮಾಡುತ್ತಾರೆ. ದೂತಾವದ್ಯೈರ ವಿದ್ಯಾ ವಿಘಟನ ಪಟುಭಿ ವಿದ್ವದಭ್ಯರ್ಥನೀಯೈ
ವಾಚಃ ಪ್ರಾಚಾಂ ಪ್ರವಾಚಾಂ ಉಪಚಯಮಭಜನ್ ಯತ್ಕೃತಗ್ರಂಥಜಾಲೈಃ ಸಂಖ್ಯಾವಂತೋ ಯಮಾಹುಃ ಮುಹುರಕಿಲ ಕಲಾಮೂರ್ತಿಮುದ್ವೇಲ ಕೀರ್ತಿ ಧೀರಶ್ರೀ ರಾಘವೇಂದ್ರಃ ಸದಿಶತು ಸತತಂ ಭವ್ಯಂ ಅವ್ಯಾಹತಂ ನಃ. ನೋಡ್ರಿ, ರಾಯರನ್ನು ನಾವು ಯಾವುದರಿಂದ ಚೆನ್ನಾಗಿ ಆರಾಧನೆ ಮಾಡಬೇಕು ಅಂದರೆ ಅವರು ರಚನೆ ಮಾಡಿರ್ತಕ್ಕಂತಹ ಗ್ರಂಥ ಓದಬೇಕ್ರಿ. ಅದು ಆರಾಧನೆ ಅಂದರೆ, ನಿಜವಾಗಲೂ ಆರಾಧನೆ ಅಂದರೆ ಎಲ್ಲೋ ವರ್ಷಕ್ಕೊಂದು 3 ದಿವಸ ಬಂದುಬಿಡೋದು, ಆರಾಧನೆ ಮಾಡೋದು, ಆಮೇಲೆ ತಿರ್ಗಾ ಶ್ರಾವಣ ಮಾಸ ಬರೋ ತನಕ ಮರೆತು ಬಿಡೋದಲ್ಲ. ನಿತ್ಯ ಆರಾಧನೆ ಮಾಡಬೇಕು. ಈ ಗುರುಗಳನ್ನು ನಿತ್ಯ ಆರಾಧನೆ ಮಾಡೋದು ಹೆಂಗೆ ಎಂದಾಗ ಏನೂ ಇಲ್ಲ ರೀ, ಅವರ ಒಂದು ಗ್ರಂಥವನ್ನು ಗುರುಮುಖೇನ ಹೇಳಿಸ್ಕೊಂಬೋದು, ಅದನ್ನು ಪಾರಾಯಣ ಮಾಡಿ ಅವರಿಗೆ ಸಮರ್ಪಣೆ ಮಾಡಿಬಿಟ್ರೆ ನಿತ್ಯ ಆರಾಧನೆ ಮಾಡ್ದಂಗೆ ರಾಯರದು. ವದೀಂದ್ರ ತೀರ್ಥರು ಬೇರೆ ಯಾವುದಾನ ಪವಾಡ ವರ್ಣನೆ ಮಾಡಿದಾರ? ಇಲ್ಲ ಅಂತಾರೆ ಅವರು. ದೂತಾವದ್ಯೈ ಅವಿದ್ಯಾ ವಿಘಟನ ಪಟುಭಿಹಿ, ಒಂದು ದೋಷ ಇಲ್ಲ, ಅಷ್ಟು ಚೆನ್ನಾಗಿ ಬರೀತಾರೆ ರಾಯರು. ಅಷ್ಟು ನಿಸೀಮ ಪಾಂಡಿತ್ಯ ರೀ, ಹುಡುಕಿದ್ರೂ ಒಂದು ದೋಷ ಸಿಗೋದಿಲ್ಲ. ಅದು ವ್ಯಾಕರಣ ದೋಷ ಆಗಿರ್ಬೋದು, ಹೇಳೋ ರೀತಿಯಲ್ಲಿ ತಪ್ಪಿರ್ಬೋದು, ಅಥವಾ ಸಿದ್ಧಾಂತಕ್ಕೆ ವಿರುದ್ಧವಾಗಿರ್ತಕ್ಕಂತಹ ಪ್ರಮೇಯಗಳನ್ನು ಹೇಳೋದು. ಪ್ರಾಮಾಣಿಕವಾಗಿ ಬರೀತಾರೆ ರಾಯರು, ಸರಳವಾಗಿ ಬರೀತಾರೆ, ಎಲ್ಲರಿಗೂ ಅರ್ಥ ಆಗುವಂಗೆ ಬರೀತಾರೆ, ಚೆನ್ನಾಗಿ ಬರೀತಾರೆ. ದೂತ ಅವಧ್ಯ ಅಂದರೆ ದೋಷ, ದೂತ ಅಂದರೆ ಅಪಹಾರ ಮಾಡಿರ್ತಕ್ಕಂಥದ್ದು, ಯಾವ ದೋಷಗಳು ಇಲ್ಲದೆ ಇರತಕ್ಕಂತಹ. ಅವಿದ್ಯಾ ವಿಘಟನ ಪಟುಭಿಹಿ, ಗ್ರಂಥಕ್ಕೆ ಮುಖ್ಯ ಉದ್ದೇಶ ಏನು ಅಂದರೆ ನಮ್ಮ ಒಳಗಡೆ ಇರತಕ್ಕಂಥ ಅಜ್ಞಾನವನ್ನು ಪರಿಹಾರ ಮಾಡಬೇಕು. ಒಂದು ಪುಸ್ತಕ ಓದೋದು ಯಾಕೆ? ಅದರ ಬಗ್ಗೆ ಇರೋ ಅಜ್ಞಾನ ಪರಿಹಾರ ಮಾಡ್ಕೊಂಬಕ್ಕೆ. ರಾಯರ ಗ್ರಂಥಗಳು ಇದರಲ್ಲಿ ಚೆನ್ನಾಗಿ ಪಟುಭಿಹಿ, ಅತ್ಯಂತ ಸಮರ್ಥವಾಗಿರ್ತಕ್ಕಂಥದ್ದು. ಎಷ್ಟು ಚೆನ್ನಾಗಿ ಬರೀತಾರೆ ರಾಘವೇಂದ್ರ ಸ್ವಾಮಿಗಳು. ಮುಂದೆ ಯಾವುದಾದ್ರೂ ಗ್ರಂಥ ಹೇಳುವಾಗ ಆ ರಾಯರ ವಾಣಿಯನ್ನು ನಾನು ತೋರಿಸ್ತೀನಿ. ಎಷ್ಟು ಅನುಗ್ರಹ ಮಾಡ್ತಾರೆ ರಾಘವೇಂದ್ರ ಸ್ವಾಮಿಗಳು. ಮುಂದೆ ಎಲ್ಲ ಒಂದೊಂದೇ ಗ್ರಂಥವನ್ನು ವಾದೀಂದ್ರ ತೀರ್ಥರೇ ವರ್ಣನೆ ಮಾಡುತ್ತಾರೆ. ತತ್ವಪ್ರಕಾಶಿಕಾ, ಭಾವದೀಪ, ಗೀತಾ ವಿವೃತಿ, ಪರಿಮಳ, ತಂತ್ರದೀಪಿಕಾ, ಅಥವಾ ನ್ಯಾಯಮುಕ್ತಾವಲಿ, ಅಥವಾ ದಶಪ್ರಕರಣ ಟೀಕಾಗಳು, ಅಥವಾ ದಶೋಪನಿಷತ್ ಖಂಡಾರ್ಥಗಳು, ಪ್ರತಸಂಕಲ್ಪ ಗದ್ಯ, ರಾಮಚಾರಿತ್ರ ಮಂಜರಿ, ಕೃಷ್ಣಚಾರಿತ್ರ ಮಂಜರಿ, ಮಹಾಭಾರತ ತಾತ್ಪರ್ಯ ಭಾವ ಸಂಗ್ರಹ, ಎಷ್ಟು ಗ್ರಂಥಗಳನ್ನು ರಾಯರು ರಚನೆ ಮಾಡಿದ್ದಾರೆ. ಎಲ್ಲೆಲ್ಲಿ ನಮಗೆ ತೊಂದರೆ ಬಂದಿತ್ತು, ಎಲ್ಲೆಲ್ಲಿ ರಾಯರು ಪರಿಹಾರ ಮಾಡುತ್ತಾರೆ, ಅದನ್ನು ತಿಳಿಸ್ಕೊಡ್ತಾರೆ. ಪಟುಭಿಹಿ, ಅಜ್ಞಾನವನ್ನು ಪರಿಹಾರ ಮಾಡೋದರಲ್ಲಿ ಪಟುಭಿಹಿ ವಿದ್ಯದಭ್ಯರ್ಥನೀಯೈ, ಎಲ್ಲ ವಿದ್ವಾಂಸರಿಂದ ಕೇಳ್ಕೊಳ್ತಕ್ಕಂತಹ ಯಾವ ರಾಘವೇಂದ್ರ ಸ್ವಾಮಿಗಳ ಗ್ರಂಥ ಸಮೂಹದಿಂದ ರಾಯರು ಬರೆದ ಮೇಲೆ ಗೊತ್ತಾಯ್ತ್ರಿ ನಮಗೆ. ವಿಜೇಂದ್ರ ಅಯ್ಯಾರು, ಜಯತೀರ್ಥರು ಇಷ್ಟು ಚೆನ್ನಾಗಿ ಬರೆದಿದ್ದಾರೆ, ವ್ಯಾಸರಾಜರು ಇಷ್ಟು ಚೆನ್ನಾಗಿ ಬರೆದಿದ್ದಾರೆ, ಆನಂದ ತೀರ್ಥರು ಇಷ್ಟು ಚೆನ್ನಾಗಿ ಬರೆದಿದ್ದಾರೆ. ತತ್ವಮಂಜರಿ ಅಂತ ರಾಯರದೊಂದು ಗ್ರಂಥ. ತತ್ವಮಂಜರಿ ಅನ್ನೋ ಗ್ರಂಥ ಇವತ್ತೇನಾದರೂ ನಮಗೆ ಉಪಲಬ್ಧಿ ಇಲ್ಲದೆ ಇದ್ದಿದ್ರೆ ಆಚಾರ್ಯರ ಅಣುಭಾಷ್ಯ ಎಲ್ಲಿ ಗೊತ್ತಾಗ್ತಾ ಇತ್ತು ನಮಗೆ? ಯಾಕೆ ಆಚಾರ್ಯರು ಹಂಗೆ ಪದಪ್ರಯೋಗ ಮಾಡಿದ್ದಾರೆ ಅಂತ ಎಲ್ಲಿ ಗೊತ್ತಾಗ್ತಾ ಇತ್ತು? ಏನು ಗೊತ್ತಾಗ್ತಾ ಇರಲಿಲ್ಲ. ನೋಡಿ, ಅವರು ಬರೆದ್ರು ಮಹಾನುಭಾವರು. ಅದನ್ನು ಹೇಳ್ತಾರೆ ವಾದೀಂದ್ರ ತೀರ್ಥರು. ವಿದ್ವದಭ್ಯರ್ಥನೀಯೈ ಯತ್ಕೃತಗ್ರಂಥಜಾಲೈ ಪ್ರವಾಚಾಂ ಪ್ರಾಚಾಂ ವಾಚಃ ಉಪಚಯಂ ಅಭಜತ್. ಪ್ರಸಿದ್ಧಿ ಬರಬೇಕಾದ್ರೆ ಇವತ್ತು ದೊಡ್ಡ ದೊಡ್ಡ ಗ್ರಂಥಗಳು ಅರ್ಥ ಆಗಲಿಲ್ಲ ಅಂತಲೇ ಮೇಲೆತ್ತಿಟ್ಬಿಡೋದು ನಾವು. ಆ ದೊಡ್ಡ ದೊಡ್ಡ ಜಯತೀರ್ಥರ ಗ್ರಂಥಗಳನ್ನು, ನ್ಯಾಯಸುಧಾದಿ ಗ್ರಂಥಗಳನ್ನು ಎಲ್ಲರಿಗೂ ಅರ್ಥ ಆಗೋ ಹಾಗೆ ಬರೆದಿರೋದೇ ರಾಯರ ವೈಶಿಷ್ಟ್ಯ. ಅದಕ್ಕೆ ರಾಯರ ಗ್ರಂಥಗಳಿಗೆ ಮಂದೋಪಕಾರಿ ಟಿಪ್ಪಣಿಗಳು ಅಂತ ಕರೀತಾರೆ. ಮಂದ ಅಂದರೆ ದಡ್ಡರು, ಅವರಿಗೆ ಉಪಕಾರಿಯಾಗತಕ್ಕಂಥ ಟಿಪ್ಪಣಿಗಳಾದ್ದರಿಂದ ರಾಯರಿಗೆ ಮಂದೋಪಕಾರಿ ಟಿಪ್ಪಣಿಗಳು. ನಮ್ಮಂಥವರಿಗೆ ಚೆನ್ನಾಗಿ ಅರ್ಥ ಮಾಡಿಸ್ತಾರೆ ರಾಯರು. ಅದಕ್ಕೆ ರಾಯರಿಗೆ ದಾಸರಾಯರೆಲ್ಲ ಏನಂತ ಕರೆದಿದ್ದಾರೆ ಅಂದರೆ ತಾಯಿ ಅಂತ ಕರೆದು ಬಿಟ್ಟಿದ್ದಾರೆ ರಾಯರನ್ನ. ಕಂದನ ಮೊರೆ ಕೇಳಿ ಜನನಿಯು ಬರುವಂತೆ ಬಂದನು ರಾಘವೇಂದ್ರ, ಇಂದಿಲ್ಲಿಗೆ ಬಂದನು ರಾಘವೇಂದ್ರ.
ರಾಯರನ್ನು ಏನಂತ ಹೋಲಿಸ್ಯಾರವರು? ಕಂದನ ಮೊರೆ ಕೇಳಿ ಜನನಿಯು ಬರುವಂತೆ. ಮಗು ಅಳ್ತಾ ಇದ್ರೆ ತಾಯಿ ಹೇಗೆ ಓಡಿ ಬರುತ್ತಾಳೋ ಹಾಗೆ ರಾಘವೇಂದ್ರ ಸ್ವಾಮಿಗಳು ಬಂದಿದ್ದಾರೆ ಭೂಲೋಕಕ್ಕೆ. ಅಂದರೆ ನಾವೆಲ್ಲ ಮಕ್ಕಳು, ಶ್ರೀಮದಾಚಾರ್ಯರ, ಟೀಕಾರಾಯರ, ವ್ಯಾಸರಾಜರ ಗ್ರಂಥಗಳು ಅರ್ಥ ಆಗಲಿಲ್ಲ ಅಂತ ಅಳ್ತಾ ಇದ್ವಿ. ಯಾರಾದರೂ ನಮಗೆ ಅರ್ಥ ಮಾಡಿಸ್ರಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ವಿ. ನಮ್ಮ ಪ್ರಾರ್ಥನೆಯನ್ನು ಅಂಗೀಕಾರ ಮಾಡಿ ತಾಯಿಯಂತೆ ಬಂದಿರತಕ್ಕಂಥ ಮಹಾನುಭಾವರು ಅಂತ ದಾಸರು ಹೇಳುತ್ತಾರೆ. ರಾಯಬಾರೋ ತಂದೆ ತಾಯಿ ಬಾರೋ ನಮ್ಮನ್ ಕಾಯಬಾರೋ, ಮೈಗಳ ಮರ್ದಿಸಿದ ರಾಘವೇಂದ್ರ ರಾಯಬಾರೋ. ಜಗನ್ನಾಥ ದಾಸರು ಬರೀತಾರೆ. ಅವ್ರ ತಂದೆ ತಾಯಿ ಬಾರೋ ಅಂತಾರೆ. ಅವರು ತಾಯಿ ಅಂತಲೇ ಪ್ರಯೋಗ ಮಾಡ್ತಾರೆ. ಆ ತಾಯಿಗೆ ಅಷ್ಟು ಕಾರುಣ್ಯ ಇರುತ್ತೆ, ಅಷ್ಟು ವಾತ್ಸಲ್ಯ ಇರುತ್ತೆ, ಅಷ್ಟು ಪೇಷನ್ಸ್ ಇರುತ್ತೆ. ತಂದೆಗೆ ಅಷ್ಟೊಂದು ಪೇಷನ್ಸ್ ಇರಲ್ಲ, ತಾಯಿಗೆ ಇರುತ್ತೆ ನೋಡ್ರಿ. ಅವ್ರಿಗೆ ಸ್ವಾಭಾವಿಕವಾಗಿ ಭಗವಂತ ಕೊಟ್ಟಿರ್ತಕ್ಕಂಥ ಒಂದು ದೈವದತ್ತ ಕೊಡುಗೆ ಅದು. ಎಷ್ಟು ತಪ್ಪು ಮಾಡಿದ್ರು ಕೂಡ ಕೂಸಿಗೆ ಹೊಡಿದೆ ಬಡಿದೆ ನಿಧಾನವಾಗಿ ಮೃದುವಾದ ಮಾತುಗಳಿಂದ ಆ ಹುಡುಗನಿಗೆ ಆ ಲೆಕ್ಕ ಬರ್ಸೋ ಹಂಗೆ ಮಾಡ್ತಾಳೆ ಅವಳು ತಾಯಿ. ಮೊದಲು ಹೊಟ್ಟೆ ತುಂಬ ಊಟ ಹಾಕ್ತಾಳೆ. ಇವತ್ತು ರಾಯರು ಹೊಟ್ಟೆ ತುಂಬ ಊಟ ಹಾಕಿದ್ದಾರೆ, ಆಮೇಲೆ ಗ್ರಂಥನೂ ಬರೆಸಿದ್ದಾರೆ. ನೀವು ಮಧ್ವ ಸಿದ್ಧಾಂತ ಅರ್ಥ ಆಗಲಿಲ್ವ, ನಾನು ಹೇಳ್ಕೊಡ್ತೀನಿ ಅಂತ. ಅದಕ್ಕೆ ಅವ್ರನ್ನ ರಾಯರನ್ನ ತಾಯಿಗೆ ಹೋಲಿಸಿರೋದು. 6, 3, 7, 4, 8 ಗ್ರಂಥ ಸಾರಾರ್ಥ ತೋರಿದಿ ಸರ್ವರಿಗೆ ನ್ಯಾಯದಿಂದ ರಾಯಬಾರೋ, ತೋರಿದಿ ಸರ್ವರಿಗೆ ನ್ಯಾಯದಿಂದ ಸರ್ವಜ್ಞ ಸೂರಿಗಳ ರಸನೆ ರಾಘವೇಂದ್ರ ರಾಯಬಾರೋ. ರಾಯಬಾರೋ ತಂದೆ ತಾಯಿ ಬಾರೋ ನಮ್ಮನ್ ಕಾಯಬಾರೋ, ಮಾಯಿಗಳ ಮರ್ದಿಸಿದ ರಾಘವೇಂದ್ರ ರಾಯಬಾರೋ. ಆ ಮಾತಾಡ್ಬೇಕಾದ್ರೆ ಆ ಜಗನ್ನಾಥ ದಾಸರಿಗೆ ಅವರ ಗ್ರಂಥದಲ್ಲಿರ್ತಕ್ಕಂಥ ವೈಶಿಷ್ಟ್ಯ ಎಷ್ಟು ಚೆನ್ನಾಗಿ ಗೊತ್ತಿರಬೇಕು, ಲೆಕ್ಕ ಹಾಕ್ಕೊಳ್ರಿ. ಅವ್ರ ಜೊತೆ ರಾಯರು ಮಾತಾಡೋರಂತ್ರಿ. ಅವರು ಜಗನ್ನಾಥದಾಸರು ಹಿಂದೆ ಸಹ್ಲಾದರಾಜರು, ಅವರು ಪ್ರಹ್ಲಾದರಾಜರ ತಮ್ಮಂದಿರು, ಸಹೋದರರು ರಾಯರ ಜೊತೆ ಮಾತಾಡೋರಂತ್ರಿ. ಬೃಂದಾವನಕ್ಕೆ ಮಂತ್ರಾಲಯಕ್ಕೆ ಹೋದಾಗ ಅಂತಹ ಮಹಾನುಭಾವರು ಅವರ ಬರೆದಿರಬೇಕಾದ್ರೆ ಇನ್ನೆಷ್ಟಿರಬೇಕು ಆ ಗ್ರಂಥ ಅಂತ ಗೊತ್ತಾಗತ್ತೆ. ಅದನ್ನು ವಾದೀಂದ್ರ ತೀರ್ಥರು ಹೇಳುತ್ತಾರೆ, ಸಹ ಉದ್ವೇಲ ಕೀರ್ತಿ ಅಖಿಲ ಕಲಾಮೂರ್ತಿ. ಅದಕ್ಕೆ ಅವರಿಗೆ ಅಖಿಲ ಕಲಾಮೂರ್ತಿ ಅಂತ ಬಿರುದು. ಅವರು ಅಂತಹ ಸಮಸ್ತ ಕಲೆಗಳನ್ನು ಬಂದಿರತಕ್ಕಂತಹ ರಾಘವೇಂದ್ರ ಸ್ವಾಮಿಗಳು ನಿರಂತರವಾಗಿ ನಮಗೆ ಭವ್ಯಂ ದಿಶತ್, ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳಿ ತಮ್ಮ ಗುರುಗಳಾಗಿರ್ತಕ್ಕಂತಹ ಉಪೇಂದ್ರ ತೀರ್ಥರವರು, ಆಶ್ರಮ ಗುರುಗಳು, ಶ್ರೀರಂಗದಲ್ಲಿದೆ ಉಪೇಂದ್ರ ತೀರ್ಥರ ವೃಂದಾವನ. ಅವರ ಕರಕಮಲ ಸಂಜಾತರು ವಾದೀಂದ್ರ ತೀರ್ಥರು, ಅವರನ್ನೂ ವರ್ಣನೆ ಮಾಡುತ್ತಾರೆ. ಅವರು ವೇದವ್ಯಾಸ ದೇವರ, ರಾಮಚಂದ್ರ ದೇವರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿ ಮಧ್ವ ಸಿದ್ಧಾಂತದ ಸ್ಥಾಪನೆಯ ಭಾರವನ್ನು ಹೊತ್ತಿರತಕ್ಕಂತಹ ಅಪಾರ ಮೇಧಾಶಕ್ತಿ, ಧಾರಣಾಶಕ್ತಿಯಿಂದ ಕೂಡಿರತಕ್ಕಂತಹ ಸುಮತೀಂದ್ರ ತೀರ್ಥರ ಶಿಷ್ಯರಾಗಿರ್ತಕ್ಕಂತಹ ಉಪೇಂದ್ರ ತೀರ್ಥರು ನಮ್ಮ ಗುರುಗಳು. ಅವರನ್ನು ನಾನು ವಂದನೆ ಮಾಡ್ತೀನಿ ಅಂತ ಹೇಳಿ ಇಷ್ಟು ಎಲ್ಲ ಗುರುಗಳು ತಮ್ಮ ಆಶ್ರಮ ಗುರುಗಳು ಅಂದರೆ ಆನಂದ ತೀರ್ಥರಿಂದ ಪ್ರಾರಂಭ ಮಾಡಿ ತಮ್ಮ ಆಶ್ರಮ ಗುರುಗಳಾಗಿರ್ತಕ್ಕಂತಹ ಉಪೇಂದ್ರ ತೀರ್ಥರ ಪರ್ಯಂತ ಎಲ್ಲರನ್ನೂ ಕೂಡ ವರ್ಣನೆ ಮಾಡಿದ ಮೇಲೆ ಯಾಕೆ ಬರೆಯಕ್ಕೆ ಹೊರಟ್ರಿ ಈ ಗುರುಗುಣಸ್ತವನ ಅಂತ ಒಂದು ಪ್ರಶ್ನೆ ಕೇಳಿದ್ರು ವಾದೀಂದ್ರ ತೀರ್ಥರನ್ನು. ಯಾಕೆ ಬರೆದ್ರಿ ಇದನ್ನು ಅಂದಾಗ ವಾದೀಂದ್ರ ತೀರ್ಥರು ಕಾರಣ ಹೇಳುತ್ತಾರೆ. ಈ ಗ್ರಂಥ ಬರೆದಿದ್ದಕ್ಕೆ ಏನು ಫಲ, ಈ ಗ್ರಂಥ ಕೇಳೋದ್ರಿಂದ ಹೇಳೋದ್ರಿಂದ ಏನು ಫಲ ಅನ್ನೋದನ್ನು ಸೂಚನೆ ಮಾಡುತ್ತಾರೆ ವಾದೀಂದ್ರ ತೀರ್ಥರು. ಯೋಗೋ ಯಃ ಕರ್ಮನಾಮ ಕವಿಭಿರಭಿಹಿತೋ ಯಶ್ಚ ವಿಜ್ಞಾನ ಸಂಜ್ಞಃ ಶಕ್ತೋ ನ ಅಸಿದ್ಧಕಾಯ ತನುಮತಿರನಯೋ ತಾವದವರ್ಜನೇಹಂ ಯಶ್ಚೋಪಾಯೈರುಪೇಯಃ ಸ್ಥಿರಫಲವಿದಯೇ ದೈಶಿಕಸ್ಯ ಪ್ರಸಾದಾತ್ ತಸ್ಮೈ ತಸ್ಯಸ್ತು ವೀಯಾನಿಶಮಪಿ ಚರಿತಂ ರಾಘವೇಂದ್ರೌರತೀಂದೋ. ಗುರುಗುಣಸ್ತವನ ಯಾತಕ್ಕೆ ರಚನೆ ಮಾಡಿದ್ರಿ ವಾದೀಂದ್ರ ಸ್ವಾಮಿಗಳೇ ಎಂದಾಗ ಅವರು ಹೇಳ್ತಾರೆ, ಮೋಕ್ಷ ಅನ್ನೋದು ಎಲ್ಲರಿಗೂ ಬೇಕಾಗಿದೆ. ಶಾಶ್ವತವಾದ ದುಃಖದ ಸಂಪರ್ಕ ಇಲ್ಲದೆ ಇರತಕ್ಕಂಥ ಸುಖದ ಅವಸ್ಥೆ ಅದು ಮೋಕ್ಷ ಅಂದರೆ. ಎಲ್ಲರಿಗೂ ಇಂಥ ಅವಸ್ಥೆ ಬೇಕು.
ಆ ಮೋಕ್ಷ ಬರಬೇಕಾದ್ರೆ ಭಗವಂತನ ಅನುಗ್ರಹ ಬೇಕು. ಆ ಭಗವಂತನ ಅನುಗ್ರಹ ಆಗಬೇಕಾದ್ರೆ ಅವನ ಅಪರೋಕ್ಷ ಜ್ಞಾನ ಆಗಬೇಕು. ಅವನ ಅಪರೋಕ್ಷ ಜ್ಞಾನ ಆಗಬೇಕಾದ್ರೆ ಪರೋಕ್ಷ ಜ್ಞಾನ ಆಗಬೇಕು. ಪರೋಕ್ಷ ಜ್ಞಾನ ಆಗಬೇಕಾದ್ರೆ ಗುರುಗಳ ಅನುಗ್ರಹ ಆಗಬೇಕು. ಸೋಚಿತ ಕರ್ಮಾನುಷ್ಠಾನ ಇರಬೇಕು. ಗುರುಗಳು ಹೇಳಿದ್ದು ನಮ್ಮಲ್ಲಿ ಹಾಗೆ ಉಳ್ಕೋಬೇಕಾದ್ರೆ ಸೋಚಿತ ಕರ್ಮಾನುಷ್ಠಾನ ಇರಬೇಕು. ಅದಕ್ಕೆ ಕೃಷ್ಣ ಭಗವಂತ 3ನೇ ಅಧ್ಯಾಯದಲ್ಲಿ 4ನೇ ಅಧ್ಯಾಯದಲ್ಲಿ ಹೇಳುವಾಗ, ನೋಡು ಅರ್ಜುನ, ಲೋಕದಲ್ಲಿ 2 ಥರ ಜನರಿದ್ದಾರೆ. ಒಬ್ಬರು ಕರ್ಮಯೋಗಿಗಳು ಅಂತ, ಇನ್ನೊಬ್ಬರು ಜ್ಞಾನಯೋಗಿಗಳು ಅಂತ. ನೀನು ಕರ್ಮಯೋಗಿ. ನೀನು ಕರ್ಮಯೋಗಿ ಅಂದರೆ ಸ್ವಚಿತ ಕರ್ಮಾನುಷ್ಠಾನ ಮಾಡಿ ಯಾರ್ಯಾರಿಗೆ ಯಾವ್ಯಾವ ಕರ್ಮವನ್ನು ವೇದ ಹೇಳಿದೆ ಮಾಡಬೇಕು ಅಂತ ಅವಶ್ಯವಾಗಿ ಮಾಡಬೇಕಾದ ಭಗವತ್ ಪೂಜಾ ರೂಪ ಕರ್ತವ್ಯ ಅಂತರ್ಥ. ಕರ್ಮ ಅಂದರೆ ಜ್ಞಾನವನ್ನು ಹುಟ್ಟಿಸುವ ಕಾರ್ಯಗಳು, ಅದನ್ನು ನೀ ಮಾಡಬೇಕು. ಅರ್ಜುನ ಏನು ಹೇಳಿದ್ದಾನೆ ಅಂದರೆ, ನಾನು ಯುದ್ಧ ಮಾಡೋದಿಲ್ಲ, ಇವರೆಲ್ಲ ನನ್ನ ಬಳಗದವರು, ಭೀಷ್ಮ, ದ್ರೋಣ, ಶಲ್ಯ, ಕೃಪ, ಅಶ್ವತ್ಥಾಮಾಚಾರ್ಯರು, ಇವರನ್ನೆಲ್ಲ ಕೊಲ್ಲೋದ್ರ ಬದಲು ಭಿಕ್ಷಾಟನೆ ಮಾಡ್ಕೊಂಡಿರ್ತೀನಿ ಕೃಷ್ಣ ಅಂದ್ಬಿಟ್ಟಿದ್ದ ಅವನು. ಭಿಕ್ಷಾ ಬೇಡ್ಕೊಂಡು 4 ಮನೆಯಲ್ಲಿ ಊಟ ಮಾಡಿದ್ರು ಆಯಿತು, ರಾಜ್ಯಕ್ಕೋಸ್ಕರ ಇವರನ್ನೆಲ್ಲ ಯಾಕೆ ಕೊಲ್ಲಬೇಕು, ಮಹಾಪಾಪ ಬರುತ್ತೆ, ನಾನು ಯುದ್ಧ ಮಾಡೋದಿಲ್ಲ. ಅದಕ್ಕೆ ಭಗವಂತ ಹೇಳ್ತಾ ಇದ್ದಾನೆ, ಯುದ್ಧ ಮಾಡಿದ್ರೆ ಪಾಪ ಬರುತ್ತೆ ಅಂತ ನೀನು ಹೇಳ್ತಾ ಇದೆಯಾ ಅರ್ಜುನ. ನಾನು ಹೇಳ್ತೀನಿ, ಯುದ್ಧ ಮಾಡದೇ ಇದ್ರೆ ಪಾಪ ಬರುತ್ತೆ ನಿನಗೆ. ಯುದ್ಧ ಮಾಡಿದ್ರೆ ಪಾಪ ಬರುತ್ತೆ ಅಂತ ನೀನು ಹೇಳ್ತಾ ಇದೆಯಾ. ನಾನು ಹೇಳ್ತಾ ಇದ್ದೀನಿ, ಯುದ್ಧ ಬಿಟ್ಟರೆ ಪಾಪ ಬರುತ್ತೆ ನಿನಗೆ. ಯಾಕೆ ಅಂದರೆ, ಯುದ್ಧ ಅನ್ನೋದು ನಾನು ನಿನಗೆ ಹೇಳಿದ ಯೋಗ್ಯವಾದ ಕರ್ಮ. ನೀನು ಕ್ಷತ್ರಿಯ. ಕ್ಷತ್ರಿಯರಿಗೆ ಭಗವದ್ವೇಷಿಗಳನ್ನು ಸಂಹಾರ ಮಾಡೋದು ಭಗವಂತನ ಪೂಜೆ ಮಾಡಿದಂಗೆ. ಅದು ನಾನು ಹೇಳಿರೋ ಪ್ರಿಸ್ಕ್ರೈಬ್ಡ್ ಕರ್ಮ. ಅದು ಕುರು ಭುಂಕ್ಷ ಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರ ಧಿಯಾ ಸತತಂ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ಆಗ ಭಗವಂತ ಹೇಳ್ತಾನೆ, ನೀನು ಕಾಡಿಗೆ ಹೋಗಿ ತಪಸ್ಸು ಮಾಡೋದು, ಭಿಕ್ಷಾಟನೆ ಮಾಡೋದು ನಿನಗೆಲ್ಲ ಹೇಳಿರೋದದು. ಹೇಳಿದ್ದೀನಿ ನಿಜ, ಅದು ಬ್ರಾಹ್ಮಣ ಸನ್ಯಾಸಿಗಳಿಗೆ ಹೇಳಿರ್ತಕ್ಕಂತಹ ಕರ್ಮ. ಅದು ಅವರು ಧ್ಯಾನ, ತಪಸ್ಸು, ಪೂಜೆ, ಪುನಸ್ಕಾರ, ಪಾಠ, ಪ್ರವಚನ, ಭಿಕ್ಷಾಟನೆ ಹಾಗೆ ಪೂಜೆ ಮಾಡೋರು ಅವರು. ನೀನಲ್ಲ. ಯಾರಿಗೆ ಯಾವುದನ್ನು ಹೇಳಿದೆಯೋ ಅದರಿಂದ ಮಾಡಬೇಕೇ ಹೊರತು ನೀನು ಅವ್ರದನ್ನು ತಗೊಂಬಕ್ಕೆ ಬರೋದಿಲ್ಲ. ನೀನು ಯುದ್ಧ ಮಾಡಲೇಬೇಕು. ಅದು ಭಗವಂತನ ಪೂಜಾ ಅಂತ ತಿಳ್ಕೊ, ನಿಂಗೇನು ಪಾಪ ಬರಲ್ಲ. ನೈವಂ ಪಾಪಮವಾಪ್ಸ್ಯಸಿ ಭಗವಂತ ಹೇಳ್ತಾನೆ. ಸ್ವರ್ಗದ್ವಾರಂ ಅಪಾವೃತಂ, ಸ್ವರ್ಗದ ಬಾಗಿಲು ತೆಗೆದಿದೆ, ಈ ಅವಕಾಶ ಬಿಡಬೇಡ ಅಂತಾನೆ ಭಗವಂತ. ಇದೊಂದು ಭಗವಂತನ ಪೂಜೆ ಅಂತ ಮಾಡು. ಆ ಸಂದರ್ಭದಲ್ಲಿ ಹೇಳ್ತಾನೆ, ಕರ್ಮಯೋಗ, ಜ್ಞಾನಯೋಗ. ಕರ್ಮ ಜಾಸ್ತಿ ಮಾಡಿ ಜ್ಞಾನ ಕಡಿಮೆ ಇರುತ್ತಲ್ಲ, ಇವರಿಗೆ ಕರ್ಮಯೋಗಿಗಳು ಅಂತ ಕರೀತಾರೆ. ಜ್ಞಾನ ಜಾಸ್ತಿ ಇದ್ದು ಕಡಿಮೆ ಕರ್ಮ ಇರತಕ್ಕಂಥವರಿಗೆ ಜ್ಞಾನಯೋಗಿಗಳು ಅಂತ ಕರೀತಾರೆ. ನೀನು ಕರ್ಮಯೋಗಿ. ಕರ್ಮ ಮಾಡಿ ಜ್ಞಾನವನ್ನು ಹೊಂದಿ ಅಪರೋಕ್ಷ ಜ್ಞಾನ ಹೊಂದೋನು ನೀನು. ಅವರೆಲ್ಲ ಜ್ಞಾನ ಪ್ರಚುರರು, ಸನಕಾದಿಗಳು. ಅವ್ರ ಜ್ಞಾನದಲ್ಲಿ ಜಾಸ್ತಿ ಇರುತ್ತೆ, ಅದಕ್ಕೆ ಕರ್ಮ ಕಡಿಮೆ ಇರುತ್ತೆ ಅವರಿಗೆ. ಅವರು ಜ್ಞಾನ ಪ್ರಚುರ ಯೋಗಿಗಳು ಅವರು. ನೀನು ಕರ್ಮ ಪ್ರಚುರ ಯೋಗಿ. ನೀನು ಕರ್ಮಾಚರಣೆ ಮಾಡಲೇಬೇಕು ಅಂತ ಭಗವಂತ ಹೇಳ್ತಾನೆ. ಈಗ ವಾದೀಂದ್ರ ತೀರ್ಥರು 2 ಹೇಳುತ್ತಾರೆ, ಕರ್ಮ ಮಾಡೋಣ, ಜ್ಞಾನ ಮಾಡೋಣ ಅಂತ 2 ಉಪಾಯ ಇದೆ. ಯೋಗೋ ಯಃ ಕರ್ಮ ನಾಮ ಕವಿಭಿರಭಿಹಿತ ಯಶ್ಚ ವಿಜ್ಞಾನ ಸಂಜ್ಞಃ ಶಕ್ತೋ ನಾ ಅಸಿದ್ಧಕಾಯ ತನುಮತಿರನಯೋ ತಾವದಾವರ್ಜನೇಹಂ. ವಾದೀಂದ್ರ ತೀರ್ಥರು ಹೇಳ್ತಾರೆ, ಸ್ವಾಮಿ, ಕರ್ಮ ಮಾಡುವಂಥ ಒಂದು ಮಾರ್ಗ, ಜ್ಞಾನ ಮಾರ್ಗ ಒಂದು. ಕರ್ಮ ನೇರವಾಗಿ ಮೋಕ್ಷಕ್ಕೆ ತಂದುಕೊಡಲ್ಲ. ಕರ್ಮ ಜ್ಞಾನವನ್ನು ಹುಟ್ಟಿಸಿ ಮೋಕ್ಷ ತಂದುಕೊಡತ್ತೆ. ಕರ್ಮ ಮಾಡೋಣ ಅಂತ ಹೇಳಿದ್ರೆ ದೇಹದಲ್ಲಿ ನನಗೆ ಶಕ್ತಿ ಇಲ್ಲ. ವಾದೀಂದ್ರ ತೀರ್ಥರು ಹೇಳ್ತಾರೆ, ಕರ್ಮಾಚರಣೆ ಮಾಡಬೇಕು ಅಂದರೆ ದೇಹದಲ್ಲಿ ದಾರ್ಢ್ಯತೆ ಇರಬೇಕು. ದೊಡ್ಡ ದೊಡ್ಡ ಉಪವಾಸಗಳು, ತೀರ್ಥಕ್ಷೇತ್ರ ಸಂಚಾರಾದಿಗಳು, ನೇಮ ನಿಷ್ಠೆ ಇದೆಲ್ಲ ಮಾಡಬೇಕಾದ್ರೆ ಆರೋಗ್ಯ ಇರಬೇಕು, ದೇಹ ದಾರ್ಢ್ಯ ಇರಬೇಕು. ನಾನೆಂಥವನು? ಅಸಿದ್ಧ ಕಾಯ. ಈ ಕಾಯ ಶರೀರ ಇಲ್ಲ, ಅಸಿದ್ಧ ಅಂದರೆ ಅದೃಢವಾಗಿರ್ತಕ್ಕಂಥ ಶರೀರ ಉಳ್ಳವರು. ನಾವೇನು ಅಷ್ಟೊಂದೆಲ್ಲ ಮಾಡ್ತೀವಿ, ದೊಡ್ಡ ದೊಡ್ಡ ಯಾಗಗಳು ಎಲ್ಲ. ಹೋಗಲಿ, ಜ್ಞಾನ ಕಾರ್ಯ ಇನ್ನೊಂದು ಗುಂಪಿಗೆ ಹೋಗೋಣ ಅಂದರೆ
ತನುಮತಿ. ತನು ಅಂದರೆ ತುಂಬ ಅಲ್ಪ ಅಂತರ್ಥ, ಸಣ್ಣಗಿರೋದು ಅಂತರ್ಥ. ತನು ಶರೀರ ಅಂದರೆ ಸಂಸ್ಕೃತದಲ್ಲಿ ತನು ಅಂದರೆ ತುಂಬ ಸಣ್ಣಗಿರೋದು ಅಂತ. ತನುಮತಿ. ಹೋಲಿ ಜ್ಞಾನ ಕಾರ್ಯ ಮಾಡೋಣ ಅಂದರೆ ಜ್ಞಾನ ಇಲ್ಲ, ಬುದ್ಧಿ ಇಲ್ಲ ನನಗೆ. ಕರ್ಮ ಮಾಡೋಣ ಅಂದರೆ ಶರೀರದಲ್ಲಿ ಸ್ವಾಸ್ಥ್ಯ ಇಲ್ಲ, ಅಲ್ಲಿಗೆ ಕರ್ಮ ಮಾಡೋಕ್ಕಾಗೋದಿಲ್ಲ, ಜ್ಞಾನ ಮಾಡೋಕ್ಕಾಗೋದಿಲ್ಲ. ಮತ್ತು ಮೋಕ್ಷ ಸಿಗೋದು ಹೆಂಗೆ ನಮಗೆ? ಭಗವಂತ ಹೇಳಿರೋದು ಎರಡು ಉಪಾಯ, ಕರ್ಮ ಮಾರ್ಗ, ಜ್ಞಾನ ಮಾರ್ಗ. ಕರ್ಮ ಮಾಡೋಣ ಅಂದರೆ ಶರೀರ ದಾರ್ಢ್ಯತೆ ಇಲ್ಲ, ಜ್ಞಾನ ಮಾಡೋಣ ಅಂದರೆ ತನುಮತಿ. ಏನು ಹೇಳಿದ್ದೆಲ್ಲ ಮರ್ತೋಗ್ಬಿಟ್ರೆ ಏನು ಜ್ಞಾನ ಕಾರ್ಯ ನಮಗೆ? ಅದು ಜ್ಞಾಪಕ ಇರಬೇಕು, ಚಿಂತನೆಗೆ ಬರಬೇಕು, ಮಹಾ ಕಷ್ಟ ಅದು. ಹೇಳಿದ್ದೆಲ್ಲ ಮರ್ತೋಗುವಂತಹ ತನುಮತಿ ನಮ್ಮ ಒಳಗೆ ಹೋಗಲ್ಲ. ಮೊದಲು ಹೋದರೂ ಕೂಡ ಜಾಸ್ತಿ ಹೊತ್ತಿರೋದಿಲ್ಲ ಅದು. ಏನು ಮಾಡಲಿ ನಾನು? ಅವ್ರು ಹೇಳ್ತಾರೆ ಶಕ್ತೋನಾ. ಅದಕ್ಕೆ ನಾನೇನು ಮಾಡಿದೆ ಅಂದರೆ ಇನ್ನೂ ಒಂದು ಮಾರ್ಗ ಹುಡುಕೊಂಡೆ ಅಂತಾರೆ ವಾದೀಂದ್ರ ತೀರ್ಥರು. ಯಾವುದದು ಅಂದರೆ ಗುರುಗಳ ಅನುಗ್ರಹ. ನೋಡ್ರಿ, ಗುರುಗಳ ಅನುಗ್ರಹದಿಂದ ಗುರುಗಳು ರೆಕಮೆಂಡ್ ಮಾಡಿಬಿಟ್ರೆ ಭಗವಂತ ಮೋಕ್ಷ ಕೊಟ್ಬಿಡ್ತಾನಂತವನು. ಯಶ್ಚೋಪಾಯೈರುಪೇಯ ಸ್ಥಿರಫಲವಿದೆಯೇ ದೇಶಿಕಸ್ಯ ಪ್ರಸಾದಾತ್. ದೇಶಿಕರು ಅಂದರೆ ಜ್ಞಾನಿಗಳು. ಆ ಜ್ಞಾನಿಗಳ ಅನುಗ್ರಹ ಇರಬೇಕು. ಗುರುಗಳ ಅನುಗ್ರಹ ಇದ್ದರೆ ಒಳ್ಳೆ ಉತ್ಕೃಷ್ಟವಾಗಿರ್ತಕ್ಕಂತಹ ಅನುಗ್ರಹ ಮಾಡಿಬಿಡ್ತಾನಂತೆ ಭಗವಂತ. ಸ್ವಲ್ಪ ಏನಾರು ಹೆಚ್ಚು ಕಡಿಮೆ ಆಗಿದ್ರೂ ಕೂಡ ಗುರುಗಳು ನೋಡ್ರಿ ಮೇಲೆ ಎತ್ತು ಬಿಡ್ತಾರಂತೆ ನಮ್ಮನ್ನು. ಗುರುಸೇವಾವನ್ನು ಮಾಡಿದಾಗ, ಒಂದೇ ಮನಸ್ಸಿನಿಂದ ಗುರುಗಳ ಸೇವೆಯನ್ನು ಮಾಡಿದಾಗ ಗುರುಗಳು ಸುಪ್ರಸನ್ನರಾಗಿ ನಮ್ಮ ತಲೆ ಮೇಲೆ ಕೈ ಇಟ್ಟು ನಿನಗೆಲ್ಲ ವಿದ್ಯೆ ಬರಲಿ ಅಂದರೆ ಬಂದುಬಿಡುತ್ತಂತ್ರಿ ಅದು. ವೆಂಕಣ್ಣನ ಉದಾಹರಣೆ ರಾಯರು ತೋರಿಸಿದ್ದಾರೆ. ಅವನು ದನ ಕಾಯೋ ವೆಂಕಣ್ಣ. ಅವನಿಗೆ ಓದಕ್ಕೆ ಬರೋದಿಲ್ಲ, ಬರೆಯಕ್ಕೆ ಬರೋದಿಲ್ಲ. ಅಂತಹವನನ್ನು ದಿವಾನ್ ವೆಂಕಣ್ಣ ಪಂತನನ್ನಾಗಿ ಮಾಡಿದವರು ರಾಯರು. ಅದನ್ನು ವಾದೀಂದ್ರ ಹೇಳ್ತಾ ಇದ್ದಾರೆ. ನಿಮ್ಮ ಅನುಗ್ರಹ ಆಗೋದ್ರೆ ಮುಖೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತ ರಾಘವೇಂದ್ರಂ ತಮಾಶ್ರಯೇ. ಅದಕ್ಕೆ ನಾನೇನು ಮಾಡಿದೆ ಅಂದರೆ ಸ್ಥಿರ ಫಲವಿದೆಯೇ, ಆ ಸ್ಥಿರವಾಗಿರ್ತಕ್ಕಂತಹ ಮೋಕ್ಷ ಅನ್ನತಕ್ಕಂತಹ ಫಲವನ್ನು ಹೊಂದಕ್ಕೋಸ್ಕರವಾಗಿ ದೇಶಿಕಸ್ಯ ಪ್ರಸಾದ. ದೇಶಿಕರು ಅಂದರೆ ಜ್ಞಾನಿಗಳಾಗಿರ್ತಕ್ಕಂತಹ ನಿಮ್ಮ ಪ್ರಸಾದ ಅನುಗ್ರಹ ಆಗಲಿ ಅನ್ನತಕ್ಕಂಥ ದೃಷ್ಟಿಯಿಂದ ಚರಿತಂ ರಾಘವೇಂದ್ರವು ರತೀಂದೋಹೋ, ನಿಮ್ಮ ಚರಿತ್ರೆಯನ್ನು ಬರಿತಾ ಇದ್ದೀನಿ ನಾನು. ನಿಮ್ಮನ್ನು ಕೊಂಡಾಡಿದ್ರೆ ನಿಮಗೆ ಸಂತೋಷ ಆಗತ್ತೆ. ನಿಮಗೆ ಸಂತೋಷ ಆದರೆ ನೀವು ಅನುಗ್ರಹ ಮಾಡ್ತೀರಾ. ನಿಮ್ಮ ಅನುಗ್ರಹ ಆದರೆ ಜ್ಞಾನ ಬಂದುಬಿಡುತ್ತೆ. ನಾನೇ ಸಂಪಾದನೆ ಮಾಡ್ತೀನಿ ಅನ್ನೋದಾಗೋದೇ ಇಲ್ಲ. ತುಂಬ ಅಲ್ಪಮತಿ, ಅಲ್ಪ ಬುದ್ಧಿ ಉಳ್ಳವರು ನಾವು, ಅಲ್ಪ ದೃಢತೆ ಉಳ್ಳವರು ನಾವು. ಅದಕ್ಕೋಸ್ಕರ ನಿಮ್ಮ ಪಾದಕ್ಕೆ ಬಿದ್ದುಬಿಟ್ಟಿದ್ದೀನಿ. ನಿಮ್ಮ ಅನುಗ್ರಹದಿಂದ ಈ ಮೋಕ್ಷ ಆಗಬೇಕು ಅಂತಕ್ಕಂತಹ ದೃಷ್ಟಿಯಿಂದ ಗುರುಪ್ರಸಾದ ಅಂತರ್ಥ. ತಸ್ಮೈ ತಸ್ಯ ಸ್ತುವೀಯ. ನಾನು ನಿಮ್ಮನ್ನು ಸ್ತೋತ್ರ ಮಾಡ್ತಾ ಇರೋದಕ್ಕೆ ಇದೇ ಕಾರಣ. ವಾದೀಂದ್ರ ತೀರ್ಥರು ಮಹಾಜ್ಞಾನಿಗಳು, ಪಂಡಿತರು, ನಮಗೆಲ್ಲ ಹೇಳ್ಕೊಡ್ತಾ ಇದ್ದಾರೆ ವಾದೀಂದ್ರ ತೀರ್ಥರು. ಸೂತ್ರಕಾರರು ಮಾತಾಡ್ತಾರೆ. ಓಂ ಲಿಂಗಭೂಯಸ್ತ್ವಾ ತದ್ದಿಬಲೀಯ ತದಪಿ ಓಂ ಅಂತ ಒಂದು ಬ್ರಹ್ಮಸೂತ್ರ ಇದೆ. ಎಷ್ಟೇ ಪ್ರಕಾಂಡ ಪಂಡಿತನಾಗಿರಲಿ ಅವನು, ಎಷ್ಟೇ ಸದಾಚಾರ ಸಂಪನ್ನನಾಗಿ ಬೇಕಾದ್ದು ಯಜ್ಞ ಯಾಗಾದಿಗಳು, ತಪಸ್ಸು, ವ್ರತ, ನೇಮ, ನಿಷ್ಠೆ, ದೇವಪೂಜಾ, ಹೋಮ ಹವನಾದಿಗಳು, ಬಲಿಹರಣ, ವೈಶ್ವದೇವ, ದಾನ, ತೀರ್ಥಕ್ಷೇತ್ರ ಸಂಚಾರ ಬೇಕಾದ್ದು ಮಾಡಿರಲಿ, ಗುರುಪ್ರಸಾದೋ ಬಲವಾನ್ ನ ತಸ್ಮದ್ ಬಲವತ್ತರಃ. ಗುರುಗಳ ಅನುಗ್ರಹ ಇರಬೇಕು. ಗುರುಗಳ ಅನುಗ್ರಹ ಇಲ್ಲದೆ ಇದ್ದರೆ ತದ್ದಿಬಲೀಯ. ಸೂತ್ರ ಹೇಳುತ್ತೆ ತದ್ದಿಬಲೀಯ. ಗುರುಗಳ ಅನುಗ್ರಹನೇ ಬಲಿಷ್ಠವಾಗಿರ್ತಕ್ಕಂಥದ್ದು. ಇಷ್ಟೆಲ್ಲ ಇದ್ರೂ ಕೂಡ ಗುರುಗಳ ಅನುಗ್ರಹ ಇಲ್ಲದೆ ಇದ್ದರೆ ಭಗವಂತ ಸ್ವೀಕಾರ ಮಾಡೋದಿಲ್ಲ. ಅದಕ್ಕೇ ಗುರುಗಳ ಅನುಗ್ರಹ ಅನ್ನತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥದ್ದು. ಓಂ ಪ್ರಧಾನವದೇವಹಿ ತದುಕ್ತಂ ಓಂ, ಓಂ ಲಿಂಗಭೂಯಸ್ತ್ವಾ ತದ್ದಿಬಲೀಯ ತದಪಿ ಓಂ ಅಂತ ಎರಡು ಸೂತ್ರಗಳು ಬ್ರಹ್ಮಸೂತ್ರದಲ್ಲಿ ಗುರುಗಳ ಮಹಿಮೆಯನ್ನು ನಿರೂಪಣೆ ಮಾಡ್ತಾ ಇದೆ. ಪ್ರತಿಯೊಬ್ಬರೂ ಕೂಡ ಗುರುಗಳು ಅಂತ ಒಬ್ಬರನ್ನ ಇಟ್ಕೋಬೇಕು ನೋಡಿ. ನಮಗೆ ಭಗವಂತ ಅನುಗ್ರಹ ಮಾಡೋದು ಎರಡೇ ಕಡೆ. ಬೇಕಾದ ದೇವಸ್ಥಾನಕ್ಕೆ ಹೋಗ್ಬೋದು, ನಾವು ಬೇಕಾದಷ್ಟು ಭಗವಂತನಿಗೆ ನಮಸ್ಕಾರ ಹಾಕ್ಬೋದು, ಸೇವೆ ಮಾಡ್ಬೋದು, ಪಂಚಾಮೃತ ಮಾಡಿಸ್ಬೋದು, ಹೂವಿನ ಅಲಂಕಾರ ಮಾಡಿಸ್ಬೋದು, ಬಂಗಾರದ ಕವಚ ಹಾಕಿಸ್ಬೋದು, ನಮ್ಮ ಯೋಗ್ಯತಾನುಸಾರವಾಗಿ ಬೇಕಾದ್ದು ಮಾಡ್ಬೋದು. ಭಗವಂತ ಹೇಳ್ತಾನೆ, ನಾನು ನಿನಗೆ ಅನುಗ್ರಹ ಮಾಡೋದು ಎರಡೇ ಕಡೆ.
ಗಂಡಸರಿಗೆ ಒಂದು, ಹೆಂಗಸರಿಗೆ ಒಂದು. ಗಂಡಸರಿಗೆ ಗುರುವಿನಲ್ಲಿ ಇದ್ದು ಅನುಗ್ರಹ ಮಾಡ್ತೀನಿ, ಹೆಂಗಸರಿಗೆ ಗಂಡನಲ್ಲಿ ಇದ್ದು ಅನುಗ್ರಹ ಮಾಡ್ತೀನಿ ಅಂದ್ಬಿಟ್ಟ ಭಗವಂತ. ಕೌಂಟ್ರು ಅಂತ ಓಪನ್ ಮಾಡಿರ್ತಾನೆ ನೋಡ್ರಿ. ಈಗೆಲ್ಲೆಲ್ಲೋ ರಾಯರ ಆರಾಧನೆಗೆ ದುಡ್ಡು ಕೊಡಬೇಕು ಅಂತ ಇಲ್ಲೆಲ್ಲೋ ಕೊಡಕ್ಕೆ ಬಂದರೆ ಅಲ್ಲಿ ನೋಡ್ರಿ ಕೌಂಟ್ರ್ ಇದೆ, ಅಲ್ಲಿ ಕೊಡ್ರಿ ಅಂತಾರೆ. ನಾಳೆ ಪ್ರಸಾದ ತೊಗೊಳ್ಳೋವಾಲು ಅಷ್ಟೇ, ಪ್ರಸಾದ ಕೊಡ್ತೀರಾ ಅಂದರೆ ನೋಡ್ರಿ ಕೌಂಟ್ರು, ಪ್ರಸಾದದ ಕೌಂಟ್ರು ಅಂತಲೇ ಒಂದು ಓಪನ್ ಮಾಡಿರ್ತಾರೆ. ಅದರಲ್ಲಿ ಆ ರಸೀದಿ ತೋರಿಸದೆ ಒಂದು ಪ್ರಸಾದದ ಪ್ಯಾಕೆಟ್ ಕೊಡ್ತಾರೆ. ಬೇರೆ ಕಡೆ ಎಲ್ಲೋದ್ರೂ ಪ್ರಸಾದ ಕೊಡೋದಿಲ್ಲ, ಕೌಂಟ್ರ್ ಹತ್ರನೇ ಹೋಗ್ಬೇಕು. ಬ್ಯಾಂಕಲ್ಲಿ ಅವನೆಲ್ಲೋ ಮ್ಯಾನೇಜರ್ ಕೂತಿರ್ತಾನೆ ಚೇಂಬರಲ್ಲಿ, ದುಡ್ಡು ಕೊಡ್ತೀರಾ ನಮ್ಮ ಅಕೌಂಟಲ್ಲಿರೋದು ಅಂದರೆ ಕ್ಯಾಶ್ ಕೌಂಟ್ರಿಗೆ ಹೋಗಿ ಅಂತ ನಾವು. ಲೈಟ್ ಬಿಲ್ ಕಟ್ಟುವಾಗ ಕ್ಯಾಶ್ ಕೌಂಟ್ರಲ್ಲಿ ಕಟ್ಟಿ ಅಂತ ನಾವು. ಲೋಕದಲ್ಲಿ ಕೌಂಟ್ರು ಅಂತ ಮಾಡಿರೋದೇ ಇಲ್ಲಿ ವ್ಯವಹಾರ ಮಾಡ್ರಿ ಅಂತ. ಭಗವಂತ 2 ಕೌಂಟ್ರು ಓಪನ್ ಮಾಡಿ ಅಂದರೆ ಗಂಡಸರಿಗೊಂದು ಕೌಂಟ್ರು, ಹೆಂಗಸರಿಗೊಂದು ಕೌಂಟ್ರು. ಗಂಡಸರಿಗೆ ಗುರುಗಳು ಅನ್ನೋ ಕೌಂಟ್ರ್ ಇಟ್ಟಿದ್ದಾನೆ, ಹೆಣ್ಣು ಮಕ್ಕಳಿಗೆ ಪತಿ ಅನ್ನೋ ಕೌಂಟ್ರ್ ಇಟ್ಟಿದ್ದಾನೆ. ನೀವೆಷ್ಟೇ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಹಾಕಿ ದೀಪ ಗೀಪ ಎಲ್ಲ ಹಚ್ಚ್ರಿ, ನಿಮ್ಮ ಪತಿಯೆಲ್ಲ ಮುಖಾಂತರನೇ ನಾನು ಅನುಗ್ರಹ ಮಾಡೋದು ಅಂದ ಭಗವಂತ. ನಾವು ಎಲ್ಲೇ ಸುತ್ತಿದ್ರೂ ಕೂಡ ಕಡೆಗೆ ಗುರುಗಳ ಹತ್ರನೇ ಹೋಗಬೇಕು. ಮಹಾಭಾರತದಲ್ಲಿ ಒಂದು ಕಥೆಯನ್ನು ಶ್ರೀಮದ್ ಆಚಾರ್ಯರು ತೋರಿಸ್ತಾರೆ ತಾತ್ಪರ್ಯ ನಿರ್ಣಯದಲ್ಲಿ. ಅಭಿಮನ್ಯುವಿನ ಸಂಹಾರ ಆಗೋಗಿದೆ. ಅರ್ಜುನನಿಗೆ ಸುದ್ದಿ ಗೊತ್ತಾಯಿತು. ತುಂಬ ಬಿಕ್ಕಿ ಹತ್ತುಬಿಟ್ಟ ಅರ್ಜುನನ ಮಗ ಅಭಿಮನ್ಯು. ಅವನೆಲ್ಲೋ ದೂರದಲ್ಲಿ ಯುದ್ಧ ಮಾಡ್ತಾ ಇರೋವಾಗ ಅಭಿಮನ್ಯುವನ್ನು ಮಾತ್ರ ಚಕ್ರವ್ಯೂಹದೊಳಗೆ ಸೇರಿಸಿಕೊಂಡು ಇವರೆಲ್ಲ ಸೇರಿಕೊಂಡು ಅಭಿಮನ್ಯುವನ್ನು ಸಂಹಾರ ಮಾಡಿಬಿಡ್ತಾರೆ. ಇನ್ನು ಚಿಕ್ಕ ವಯಸ್ಸು 17-18 ವರ್ಷ ಅಭಿಮನ್ಯುವಿಗೆ. ಅಷ್ಟು ಜನ ಸೇರ್ಕೊಂಡು ಸಂಹಾರ ಮಾಡಿಬಿಡ್ತಾರೆ. ವಾಪಸ್ಸು ಬರ್ತಾನೆ, ಎಲ್ಲ ತಲೆ ತಗ್ಗಿಸ್ಕೊಂಡು ಕೂತಿದ್ದಾರೆ. ಅರ್ಜುನನಿಗೆ ವಿಷಯ ಹೇಳೋದು ಹೆಂಗೆ ಅಂತ ಗೊತ್ತಾಯಿತು. ಬಿಕ್ಕಿ ಹತ್ತುಬಿಟ್ಟ ಅರ್ಜುನ. ನಾಳೆ ಸೂರ್ಯಾಸ್ತಮದ ಒಳಗೆ ಈ ಅಭಿಮನ್ಯುವಿನ ವಧೆಗೆ ಕಾರಣವಾದ ಜಯದ್ರಥನ ತಲೆ ಕತ್ತರಿಸಿಬಿಡ್ತೀನಿ, ಇಲ್ಲದೆ ಇದ್ದರೆ ನಾನು ಅಗ್ನಿ ಪ್ರವೇಶ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿಬಿಟ್ಟ. ಆಗ ಭಗವಂತ ಅವತ್ತು ರಾತ್ರಿ ಅರ್ಜುನನನ್ನು ಸ್ವಪ್ನದಲ್ಲಿ, ಅರ್ಜುನ ಮಲಗಿದಾನೆ, ಅವನಿಗೆ ಆ ಸ್ವಪ್ನದಲ್ಲಿ ಅವನ ಒಂದು ಅಂಶವನ್ನು ಕರ್ಕೊಂಡೋದ ಭಗವಂತ. ಎಲ್ಲಿ ಕರ್ಕೊಂಡೋದ ಅಂದರೆ ಕೈಲಾಸ ಪರ್ವತಕ್ಕೆ ಕರ್ಕೊಂಡೋದ ಭಗವಂತ. ಅರ್ಜುನನನ್ನು ಕೈಲಾಸಕ್ಕೆ ಕರ್ಕೊಂಡೋಗಿ ಕೃಷ್ಣ ಪರಮಾತ್ಮ ಆ ರುದ್ರದೇವರಿಂದ ಹಿಂದೆ ಪಾಶುಪತಾಸ್ತ್ರ ಕೊಟ್ಟಿದ್ದರು ಇವನಿಗೆ, ಅರ್ಜುನನಿಗೆ. ಅದನ್ನು ಹೆಚ್ಚು ಪವರ್ಫುಲ್ ಮಾಡಿಸ್ಬಿಟ್ಟ ಭಗವಂತ. ಇನ್ನೂ ಹೆಚ್ಚು ಪವರ್ಫುಲ್ ಮಾಡಿಸ್ದ ಪಾಶುಪತಾಸ್ತ್ರವನ್ನು. ಮತ್ತು ಅನೇಕ ಅಸ್ತ್ರಗಳನ್ನು ಕೊಡಿಸ್ದ, ಅನುಗ್ರಹ ಮಾಡಿಸ್ದ. ಮತ್ತೆ ವಾಪಸ್ ಕರ್ಕೊಂಬಂದ್ಬಿಟ್ಟ ರಾತ್ರಿ. ಅದರ ದೇಹದೊಳಗೆ ಸೇರಿಸ್ಬಿಟ್ಟ ಅರ್ಜುನನನ್ನು. ಅಲ್ಲಿ ಒಂದು ಪ್ರಶ್ನೆ ಬಂತು. ತಾನೇ ಪಕ್ಕದಲ್ಲಿರೋವಾಗ ರುದ್ರದೇವರಿಗಿಂತ ದೊಡ್ಡವನಾಗಿರ್ತಕ್ಕಂಥ, ಕೋಟಿ ಅಲ್ಲ ಅನಂತಪಟ್ಟು ದೊಡ್ಡವನಾಗಿರ್ತಕ್ಕಂಥ ತಾನೇ ಇರೋವಾಗ ತಾನೇ ಅರ್ಜುನನಿಗೆ ಅನುಗ್ರಹ ಮಾಡ್ಬೋದಾಗಿತ್ತಲ್ವಾ ಅಂತ ಕೇಳಿದಾಗ ಆಗ ಶ್ರೀಮದಾಚಾರ್ಯರು ಅಲ್ಲಿ ನಿರ್ಣಯ ಬರೀತಾರೆ. ಅಪ್ಯಚ್ಯುತೋ ಗುರುದ್ವಾರ ಪ್ರಸಾದ ಕೃತ ಹಂತ್ವಿತಿ. ರುದ್ರದೇವರೆಲ್ಲ ಅನುಗ್ರಹ ಮಾಡಿದ್ದು, ನಾನೇ ಅನುಗ್ರಹ ಮಾಡಿದ್ದು. ಆದರೆ ರುದ್ರದೇವರ ಒಳಗೆ ನಿಂತ್ಕೊಂಡು ಮಾಡಿದೆ. ಯಾಕೆ ಅಂದರೆ ಇಂದ್ರದೇವರಿಗೆ ಗುರುಗಳು ಅವರು. ರುದ್ರದೇವರು, ಅರ್ಜುನ ಇಂದ್ರದೇವರು, ಇಂದ್ರದೇವರಿಗೆ ಗುರುಗಳು ರುದ್ರದೇವರು. ಇಂದ್ರದೇವರಿಗೆ ನಾನು ಅನುಗ್ರಹ ಮಾಡೋದು ರುದ್ರದೇವರ ಮೂಲಕನೇ ಹೊರತು ನೇರವಾಗಿ ಮಾಡೋದಿಲ್ಲ ಅಂತ ತೋರ್ಸಕ್ಕೆ ಅಲ್ಲಿ ಕರ್ಕೊಂಡೋದ ಭಗವಂತ. ಕೈಲಾಸಕ್ಕೆ ಕರ್ಕೊಂಡೋಗಿ ಆ ರುದ್ರದೇವರ ಒಳಗೆ ತಾನೇ ಇದ್ದು ತಾನೇ ಅರ್ಜುನನಿಗೆ ಕರ್ಕೊಂಬಂದ. ಸಾಕ್ಷಾತ್ತಾಗಿ ತಾನೇ ಇದ್ದರೂ ಕೂಡ ಅಲ್ಲೇ ಮಾಡಿಸ್ದ. ನಾನು ಅತಿ ಸಮರ್ಥನಾಗಿದ್ದರೂ ಕೂಡ ನಾನೇ ಕೊಡ್ಬೋದಾಗಿತ್ತು. ಆದರೆ ಗುರುದ್ವಾರ ಪ್ರಸಾದ ಕೃತು ಅಹಂ ಇತಿ ಸೂಚನಾಯ ಅಂತ ಶ್ರೀಮದ್ ಆಚಾರ್ಯರು ಬರೀತಾರೆ ಆ ಮಹಾಭಾರತದಲ್ಲಿ. ಇದನ್ನು ನಾವು ಗಮನಿಸಿದಾಗ ಕೃಷ್ಣ ಪರಮಾತ್ಮನನ್ನು, ಇದು ಗಂಡಸರದಾಯ್ತಾ, ಹೆಣ್ಣು ಮಕ್ಕಳದೊಂದು ನೋಡೋಣ ಕೇಸ್. ಅಂದರೆ ಗುರುಗಳ ಅನುಗ್ರಹ ಇಲ್ಲದೆ ಇದ್ದರೆ ಭಗವಂತ ಮಾಡೋದಿಲ್ಲ. ಯಾಕೆಂದರೆ ಅದು ಕೌಂಟ್ರು ಗಂಡಸರಿಗೆ. ಹೆಣ್ಣು ಮಕ್ಕಳ ವಿಷಯ ಬಂದಾಗ ಭಾಗವತದಲ್ಲಿ ಕೃಷ್ಣ ಪರಮಾತ್ಮ ಕೊಳಲು ಊದ್ತಾ ಇದ್ದಾಗ ಶರತ್ಕಾಲದ ರಾತ್ರಿಯಲ್ಲಿ ಎಲ್ಲ ಗೋಪಿಕಾಸ್ತ್ರೀಯರು, ಕನ್ನಿಕೆಯರು, ಹೆಣ್ಣು ಮಕ್ಕಳು, ಮದುವೆ ಆದವರು, ಮಕ್ಕಳಾದವರು ಎಲ್ಲರೂ ಬಂದ್ಬಿಡೋರಂತ. ಹೆಣ್ಣು ಮಕ್ಕಳು ಭಗವಂತನ ಕೊಳಲಿನ ನಾದಕ್ಕೆ ಮನಸೋತು ಬರೋರಂತೆ. ವಾಮ ಬಾಹುಕೃತ ವಾಮ ಕಪೋಲೋ ವಲ್ಗಿತ ಬೃರುದರಾರ್ಪಿತ ವೇಣು
ಕೋಮಲಾಂಗುಲಿಭಿರಾಶ್ರಿತ ಮಾರ್ಗ ಗೋಪ್ಯ ಈರಯತಿ ಯತ್ರ ಮುಕುಂದ. ಭಾಗವತನೇ ಪತಿಗೆ ಬಡಿಸ್ತಾ ಇರ್ತಕ್ಕಂಥವಳು ಬಡಿಸ್ತಾ ಇರೋದು ಬಿಟ್ಬಿಟ್ಟು ಬಂದ್ಬಿಟ್ಲು, ಹಾಲು ಕರಿತಾ ಇದ್ದವಳು ಬಿಟ್ಬಿಟ್ಟು ಬಂದ್ಬಿಟ್ಲು, ಹಾಲು ಒಲೆ ಮೇಲೆ ಇಟ್ಟಿದ್ದವಳು ಹಾಗೆ ಮರೆತು ಬಿಟ್ಟು ಬಂದ್ಬಿಟ್ಲು, ಮಗುಗೆ ಹಾಲು ಕುಡಿಸ್ತಾ ಇದ್ದವಳು ಅರ್ಧಕ್ಕೆ ಬಿಟ್ಬಿಟ್ಟು ಬಂದ್ಬಿಟ್ಲು, ಒಂದು ಕಣ್ಣಿಗೆ ಕಾಡಿಗೆ ಹಚ್ಕೊಂಡು ಇನ್ನೊಂದು ಕಣ್ಣಿಗೆ ಕಾಡಿಗೆ ಹಚ್ಕೊಳ್ಳದೆ ಬಂದ್ಬಿಟ್ರು, ಆಭರಣಗಳೆಲ್ಲ ಅಸ್ತವ್ಯಸ್ತ ಮಾಡ್ಕೊಂಡು ಬಂದ್ಲು ಅಂತೆಲ್ಲ ವರ್ಣನೆ ಮಾಡ್ತಾರೆ ಭಾಗವತ. ಇದೆಲ್ಲ ವಾದರಾಜ ಸ್ವಾಮಿಗಳು ರುಕ್ಮಿಣಿ ಶಿವಜಯಲ್ಲಿ ತುಂಬ ಚೆನ್ನಾಗಿ ವರ್ಣನೆ ಮಾಡಿಬಿಡ್ತಾರೆ. ಬಂದಿರತಕ್ಕಂಥ ಎಲ್ಲರನ್ನೂ ಕರೆದ ಭಗವಂತ, ಬನ್ರಿ ಬನ್ರಿ ಇಂದ. ಮಧ್ಯರಾತ್ರಿ ಕಾಲ ಅದು, ಮಧ್ಯರಾತ್ರಿ ಶರತ್ಕಾಲದಲ್ಲಿ ಚಂದ್ರೋದಯ ಆದಾಗ ಭಗವಂತ ಕೊಳ್ಳಲು ನುಡಿಸ್ತಾ ಕೂತ್ಬಿಡೋಣಂತೆ ರಾತ್ರಿ ಆ ವೃಂದಾವನದಲ್ಲಿ. ಬಂದ ಎಲ್ಲರನ್ನೂ ಕರೆದ ಭಗವಂತ. ಆಮೇಲೆ ಭಗವಂತ ಹೇಳ್ತಾನೆ, ಯಾಕೆ ಬಂದ್ರಿ ನೀವೆಲ್ಲ? ಏಷ ಘೋರ ರಜನಿ, ಮಧ್ಯರಾತ್ರಿ ಭಯಂಕರ ರಾತ್ರಿ ಇದು, ಕಾಡು ಬೇರೆ ಇದೆ, ಇಲ್ಲಿ ಕ್ರೂರ ಪ್ರಾಣಿಗಳಿರ್ತಾರೆ, ಕಳ್ಳಕಾಕರಿರ್ತಾರೆ, ಶತ್ರುಗಳಿರ್ತಾರೆ, ರಾಕ್ಷಸರಿರ್ತಾರೆ. ಯಾಕೆ ಬಂದ್ರಿ ನೀವೆಲ್ಲ? ನಿಮ್ಮ ಮನೇಲಿ ಕಾಯ್ತಾ ಇರ್ತಾರೆ ಈಗ ನಿಮ್ಮ ಗಂಡ, ನಿಮ್ಮ ತಂದೆ, ನಿಮ್ಮ ಅಣ್ಣ ತಮ್ಮಂದರು, ನಿಮ್ಮ ಮಕ್ಕಳು ಎಲ್ಲ ಕಾಯ್ತಾ ಇರ್ತಾರೆ. ಎಲ್ಲ ವಾಪಸ್ ಹೋಗ್ಬಿಡಿಯಿಂದ ಭಗವಂತ, ಎಲ್ಲ ವಾಪಸ್ ಹೊಟ್ಟೋಬಿಯಿಂದ. ಇಲ್ಲ ಕೃಷ್ಣ ನಿನ್ನನ್ನೇ ಲಗ್ನ ಮಾಡ್ಕೋಬೇಕು ಅಂತ ನಾವು ಬಂದಿರೋದು, ನೀವು ನನ್ನನ್ನು ಲಗ್ನ ಮಾಡ್ಕೋಬೇಕು, ನನಗೆ ಅನುಗ್ರಹ ಮಾಡಬೇಕು ಅಂದಾಗ ಆಗ ಭಗವಂತ ಒಂದು ಮಾತಾಡ್ತಾನೆ, ನೀವೆಲ್ಲ ಹೋಗಿ ನಿಮ್ಮ ನಿಮ್ಮ ಪತಿಯ ಒಳಗಡೆ ನನ್ನನ್ನು ಪೂಜೆ ಮಾಡ್ರಿ, ನಾನು ಅನುಗ್ರಹ ಮಾಡ್ತೀನಿ, ಇಲ್ಲಿ ನಿಮಗೆ ಕೊಡೋದಿಲ್ಲ ಅಂದ್ಬಿಡ್ತಾನೆ ಭಗವಂತ. ನೇರ ಹೇಳ್ತಾನೆ ಅವನು. ಹೆಣ್ಣು ಮಕ್ಕಳಿಗೆ ಪತಿ ಸೇವಾವನ್ನು ಬಿಟ್ಟು ಇನ್ನೊಂದು ದೊಡ್ಡದಾಗಿರ್ತಕ್ಕಂಥ ಸಾಧನೆ ಇಲ್ಲ, ಅದರಿಂದಲೇ ನಾನು ಮೆಚ್ಚೋದು. ಹೋಗಿ ನಿಮ್ಮ ನಿಮ್ಮ ಪತಿಗಳ ಒಳಗಡೆ ನನ್ನನ್ನು ಚಿಂತನೆ ಮಾಡ್ರಿ, ನಾನು ನಿಮಗೆ ಅನುಗ್ರಹ ಮಾಡ್ತೀನಿ, ಇಲ್ಲಿಗೆ ಯಾಕೆ ಬಂದ್ರಿ ಅಂತಾನೆ ಭಗವಂತ. ಎಲ್ಲ ಕಳಿಸಿಬಿಟ್ಟ ಅಂತ ಭಾಗವತ ದಶಮಸ್ಕಂದದಲ್ಲಿದೆ. ಗಂಡಸರ ಉದಾಹರಣೆಯನ್ನು ಭಾರತದಲ್ಲಿ ಹೇಳ್ತಾರೆ, ಹೆಣ್ಣು ಮಕ್ಕಳ ಉದಾಹರಣೆಯನ್ನು ಭಾಗವತದಲ್ಲಿ ಹೇಳ್ತಾರೆ ವೇದವ್ಯಾಸ ದೇವರು. ಓಂ ಲಿಂಗ ಭೂಯಸ್ತ್ವಾತ್ ತದ್ದಿಬಲೀಯ ತದಪಿ ಓಂ ಸೂತ್ರವನ್ನು ನಾವು ನೋಡಿದಾಗ ಅದನ್ನು ವಾದೀಂದ್ರ ಹೇಳ್ತಾರೆ. ಗುರುರಾಜರೇ, ನಿಮ್ಮ ಸ್ತೋತ್ರ ಯಾಕೆ ಮಾಡ್ತಾ ಇದ್ದೀನಿ ನಾನು ಅಂದರೆ, ನಿಮ್ಮ ಅನುಗ್ರಹ ಆಗಬೇಕು ನಮಗೆ, ಇಂತಹ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ನನಗೆ ಅನುಗ್ರಹ ಮಾಡಿರಿ ಎಂಬುದಾಗಿ ಹೇಳಿ, ತಮ್ಮ ಯಾಕೆ ಗುರುಗುಣಸ್ತವನವನ್ನು ಮಾಡ್ತಾ ಇದ್ದೀವಿ ಎನ್ನುವುದರ ಚಿಂತನೆಯನ್ನು ಮಾಡ್ತಕ್ಕಂಥವರಾಗಿ ಆ ಅಹಂಕಾರ ಖಂಡನೆ ಮಾಡ್ಕೋತಾರೆ. ಒಬ್ಬ ಗ್ರಂಥಕರ್ತನಿಗೆ ಅಥವಾ ಪ್ರವಚನಕಾರರಿಗೆ, ಪಾಠ ಹೇಳಿಕೊಡೋರಿಗೆ ಅಹಂಕಾರ ಬಂದುಬಿಟ್ರೆ ಭಗವಂತ ಅನುಗ್ರಹ ಕಟ್ ಮಾಡಿಬಿಡ್ತಾನಂತವ್ನು. ಯಾರಿಗೆ ಅಹಂಕಾರ ಬಂತು, ನನ್ನ ಸಮಾನ ಯಾರಿಲ್ಲ ಅಂತ ಯಾರಿಗಾನ ಬಂದಾದರೆ ಭಗವಂತ ಸಿಗೋದಿಲ್ವಂತೆ. ಇದು ಗೋಪಿಕಾಸ್ತ್ರೀಯರ ವಿಷಯದಲ್ಲಿ ನೋಡ್ತೀವಿ ನಾವು. ಗೋಪಿಕಾಸ್ತ್ರೀಯರ ಜೊತೆಯಲ್ಲಿ ಭಗವಂತ ರಾಸಕ್ರೀಡೆ ಆಡೋಕ್ಕೆ ಶುರು ಮಾಡಿದಾಗ ಗೋಪಿಕಾಸ್ತ್ರೀಯರಿಗೆಲ್ಲ ನಾವೇ ದೊಡ್ಡವರು, ನಮಗಿಂತ ಯಾರು ಶ್ರೇಷ್ಠರೇ ಇಲ್ಲ, ಭಗವಂತ ನಮ್ಮ ಸೌಂದರ್ಯಕ್ಕೆ ಮೆಚ್ಚಿ ನಮ್ಮ ಜೊತೆ ಆಟ ಆಡ್ತಾ ಇದ್ದಾನೆ ಅಂತ ಬಂದ್ಬಿಡ್ತು ಅವ್ರಿಗೆ. ಭಗವಂತ ನೋಡ್ದ, ಏನೋ ತಪಸ್ಸು ಮಾಡಿದ್ರಿ ಬೇಕಾದಷ್ಟು, ಅನುಗ್ರಹ ಮಾಡೋಣ, ನಾ ಬಂದರೆ ನನ್ನ ಸಮಾನ ಯಾರೂ ಇಲ್ಲ ಅಂತ ಅಹಂಕಾರ ಬಂದಿದೆಯಾ, ತತ್ರೈವ ಅಂತರ್ತದೆ, ಅಲ್ಲೇ ಮಾಯ ಆಗ್ಬಿಟ್ಟ ಭಗವಂತ. ಅರ್ಥಾತ್ ಏನು, ಯಾರು ಅಹಂಕಾರ ಪಡ್ತಾರೋ ಭಗವಂತ ನಾನು ನಿಮಗೆ ಸಿಗೋದಿಲ್ಲ. ಭಕ್ತಿ ಇರಬೇಕು. ಅದಕ್ಕೆ ಮೊದಲು ಸ್ವಾಹಂಕಾರ ಖಂಡನೆ ಮಾಡ್ಕೋತಾರೋ. ಎಲ್ಲರೂ ಹಿಂದಿನಿಂದ ಎಲ್ಲರೂ ಮಾಡಿದ್ದಾರೆ ನೋಡ್ರಿ, ಪ್ರತಿಯೊಬ್ಬರೂ ಮಾಡಿದ್ದಾರೆ. ಮಲಾಕೃತ ತಚ್ಚರಿತಕ್ಯ ರತ್ನೇರ ಸೂಕ್ಷ್ಮ ದೃಷ್ಟೇ ಸಕುತೂಹಲಸ್ಯ ಪೂರ್ವಾಪರೀಕಾರ ಮಥಾಪರಂ ವ ಕ್ಷಮ್ಯಂತು ಮೇಹಂತ ಮುಹುರ್ಮಹಾಂತಹ. ಸುಮಧ್ವ ವಿಜಯದಲ್ಲ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ. ಇದೇ ಮಾತನ್ನು ವಾದರಾಜ ಸ್ವಾಮಿಗಳು ಹೇಳ್ತಾರೆ ರುಕ್ಮಿಣೀಶ ವಿಜಯದಲ್ಲಿ. ನನಗೇನು ಗೊತ್ತಿದೆ, ಅಪಂಡಿತೇನಾಪಿ ಮಯಾರ್ಜಿತೇಯಂ ಅಂತಾರೆ ಅವರು. ಮುಕುಂದ ಲೀಲಾ ಕವಿಕಂಠಮಾಲ, ನನಗೇನು ಗೊತ್ತಿದೆ ಅಂತಾರೆ ಅವರು. ವಾದೀಂದ್ರ ತೀರ್ಥರು ತಮ್ಮ ಸ್ವಾಹಂಕಾರ ಖಂಡನೆ ಮಾಡ್ಕೋತಾರೆ. ಧೀರ ಶ್ರೀರಾಘವೇಂದ್ರ ವ್ರತಿವರ ಚರಿತಾಂಬೋ ನಿಧಿ ಕ್ವಾತಿ ವೇಲ ಕ್ವಸೌ ಕದ್ಯೋತಪೋತ ಪ್ರಮುಷಿತ ವಿಭವಶ್ಚೇತಸೋ ನ ಪ್ರಕಾಶ ವಂದ್ಯೈವಾತ ಪ್ರತಿಜ್ಞಾ ತದತುಲ ನಿಖಿಲಾಶ್ಚರ್ಯ ಚರ್ಯಾಭಿಧಾನೇ ಸ್ಥಾನೇ ತಾಪಿ ಕ್ವಚಿತ್ ಸ್ಯಾದಿಹ ಪುನಃ ಉದದಿ ಸ್ನಾನ ಸಂಕಲ್ಪವತ್ಸ. ವಾದೀಂದ್ರ ತೀರ್ಥರು ಹೇಳ್ತಾರೆ, ರಾಯರೇ, ಗುರುರಾಜರೇ, ನಾನು ನಿಮ್ಮ ಚರಿತ್ರೆಯನ್ನು ಹೇಳಕ್ಕೆ ವರ್ಣನೆ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿಬಿಟ್ಟಿದ್ದೀನಿ ಗುರುಗುಣಸ್ತವನದಲ್ಲಿ. ರಾಯರ ಮಹಿಮೆಯನ್ನು ಹೇಳ್ತೀನಿ ಅಂತ. ನಿಮ್ಮ ಮಹಿಮೆ ಎಲ್ಲಿ ಅಂತಾರವರು. ನಿಮ್ಮ ಮಹಿಮೆ ಧೀರಶ್ರೀ ರಾಘವೇಂದ್ರ ರತಿವರ ಚರಿತ ಅಂಬೋನಿಧಿ. ನಿಮ್ಮ ಚರಿತ್ರೆ ಸಮುದ್ರ ಇದ್ದಂಗೆ.
ನನ್ನಂಥದ್ದೇನದು ಅತಿವೇಲ ಅಂದರೆ ಮೇರೆ ಮೀರಿ ಉಕ್ಕಿ ಹರಿತಾ ಇರತಕ್ಕಂಥ ಸಮುದ್ರ ಇದ್ದಂಗೆ ನಿಮ್ಮದು, ನಿಮ್ಮ ಮಹಿಮೆ. ನನ್ನ ಬುದ್ಧಿ ಕ್ವಾಸೋ ಕದ್ಯೋತ ಪ್ರೋತಃ. ಕದ್ಯೋತ ಅಂದರೆ ಈ ಮಿಂಚು ಹುಳು, ಮಳೆ ಕಾಲದಲ್ಲಿ ಸಣ್ಣ ಮಿಂಚು ಹುಳುಗಳು ಅಂತ ಬರುತ್ತೆ, ಇಷ್ಟಿಷ್ಟೇ ಬೆಳಕಿರುತ್ತೆ ಅದು. ಅದರಲ್ಲೂ ಸಣ್ಣ ಪೋತ ಅಂದರೆ ಮರಿ. ಆ ಮಿಂಚು ಹುಳದ ಮರಿ, ಆ ದೊಡ್ಡ ಮಿಂಚು ಹುಳಕ್ಕೆ ಪ್ರಕಾಶ ಇರಲ್ಲ, ಅದರ ಮರಿ ನಾನು. ನನ್ನ ಬುದ್ಧಿ ಎಂಥದ್ದು ಅಂದರೆ ಕದ್ಯೋತ ಪೋತ. ನಿಮ್ಮ ಚರಿತ್ರೆ ನೋಡಿದ್ರೆ ಅಂಬೋನಿಧಿ, ಸಮುದ್ರ ಇದ್ದಂಗೆ ನಿಮ್ಮ ಚರಿತ್ರೆ. ಅದನ್ನು ವರ್ಣನೆ ಮಾಡೋಕ್ಕೆ ಹೊರಟಿರ್ತಕ್ಕಂಥ ನನ್ನ ಬುದ್ಧಿ ನೋಡಿದ್ರೆ ಕದ್ಯೋತ ಪೋತ. ಆ ಮಿಂಚು ಹುಳುವಿನ ಮರಿ ಇದ್ದಂಗೆ ನನ್ನ ಬುದ್ಧಿ. ಕ್ವಾಸವು, ನಾನೇನು ವರ್ಣನೆ ಮಾಡೋದು? ಅಲ್ಲಿಗೆ ನಿಮ್ಮನ್ನು ವರ್ಣನೆ ಮಾಡ್ತೀನಿ, ನಿಮ್ಮ ಮಹಿಮೆಯನ್ನು ವರ್ಣನೆ ಮಾಡ್ತೀನಿ. ಅತುಲ ನಿಖಿಲಾಶ್ಚರ್ಯ ಛರ್ಯಾಭಿಧಾನೆ, ಎಲ್ಲರಿಗೂ ಆಶ್ಚರ್ಯವನ್ನು ಉಂಟು ಮಾಡ್ತಕ್ಕಂಥ ಒಂದೊಂದು ಮಹಿಮೆಗಳು ನಿಮ್ಮದು. ಅಂಥದ್ರಲ್ಲಿ ಒಂದ್ಯೈವ, ಅದು ನಿಷ್ಫಲನೇ. ಅದು ಆದರೂ ಕೂಡ ನನಗೆ ಸಾಮರ್ಥ್ಯ ಇಲ್ಲದೇ ಇದ್ದರೂ ಕೂಡ ಒಂದೈವ ಅತ ಪ್ರತಿಜ್ಞಾ. ಒಂದ್ಯ ಅಂದರೆ ನಿಷ್ಫಲ ಅಂತ ಸಂಸ್ಕೃತದಲ್ಲಿ. ಪ್ರತಿಜ್ಞೆ ಏನೋ ಮಾಡಿಬಿಟ್ಟೆ, ನಿಮ್ಮ ಚರಿತ್ರೆ ಹೇಳ್ತೀನಿ ಅಂತ, ನನಗೆಲ್ಲಿದೆ ಆ ಸಾಮರ್ಥ್ಯ? ಆದರೂ ಕೂಡ ಇದು ಹೆಂಗಾಗತ್ತಿದೋ? ಉದದಿ ಸ್ನಾನ ಸಂಕಲ್ಪವತ್ಸ ಕ್ವಚಿತ್ ಸ್ಥಾನೇ ಸ್ಯಾತ್. ಸಮುದ್ರ ಸ್ನಾನ ಮಾಡ್ತೀವಿ ಅಂತ ಸಂಕಲ್ಪ ಮಾಡ್ತೀವಿ, ಸಮುದ್ರದ ನೀರೆಲ್ಲ ಸ್ನಾನ ಮಾಡ್ತೀವ ನಾವು. ಆದರೆ ಸ್ನಾನ ಸಂಕಲ್ಪ ಮಾಡೋದು ಮಾತ್ರ ಸಮುದ್ರ ಸ್ನಾನ ಅಹಂಕರಿಷೆ. ಸಮುದ್ರ ಸ್ನಾನ ಅಂತ ಹೇಳಿದ್ರು ಕೂಡ ಸಮುದ್ರದ ನೀರೆಲ್ಲ ಹೆಂಗೆ ಸ್ನಾನ ಮಾಡೋದಿಲ್ವೋ, ಎಲ್ಲೋ ಒಂದು ಕಡೆ ತುದಿಲಿ ಕೂತ್ಕೊಂಡು ಆ ಸಮುದ್ರದ ಒಂದು ಅಲೆ ಬಂದಾಗ ತಲೆ ತಗ್ಗಿಸಿ, ತಲೆಯ ಮೇಲೆ ಅಲೆ ಹೋದಾಗ ಎದ್ದುಬಿಟ್ಟು ಆಯಿತು ಸಮುದ್ರ ಸ್ನಾನ ಆಯಿತಾ? ಓ ಆಯಿತು. ಯಾವುದೋ ಒಂದು ಭಾಗದ ಒಂದು ಏಕದೇಶದಲ್ಲಿ ಬರುವ ಒಂದು ಅಲೆಯಲ್ಲಿ ಮಿಂದು ಸಮುದ್ರ ಸ್ನಾನ ಆಯಿತು ಅಂತ ನಾವು ಸಂಕಲ್ಪ ಮುಗಿಸ್ಕೊಂಡು ಹೆಂಗೆ ಬರ್ತೀವೋ, ಹಾಗೆ ನಿಮ್ಮ ಅಪಾರವಾದ ಚರಿತ್ರೆಯಲ್ಲಿ ಯಾವುದೋ ಒಂದೆರಡು ಮಹಿಮೆಗಳನ್ನು ನಾನು ಹೇಳ್ತಾ ಇರೋದ್ರಿಂದ ಆ ಪ್ರತಿಜ್ಞೆ ಏನು ತಪ್ಪಾಗಲಿಲ್ಲ. ಒಂದು ಸಣ್ಣ ಅಲೆಯಲ್ಲಿ ಸ್ನಾನ ಮಾಡಿದ್ರು ಹೇಳೋದೇನು ಬಂತು? ಸಮುದ್ರ ಸ್ನಾನ ಅಹಂಕರಿಷೆ ಅಂತಲೇ ಹೇಳೋದು. ಆದರೆ ನನ್ನ ಪ್ರತಿಜ್ಞೆ ಅದು ಸಾರ್ಥಕವಾಗತ್ತೆ ಅಂತ, ಅರ್ಥಾತ್ ನಿಮ್ಮ ಮಹಿಮೆಯನ್ನು ವರ್ಣನೆ ಮಾಡತಕ್ಕಂತಹ ಸಾಮರ್ಥ್ಯ ನನಗೆ ಇಲ್ಲ ಎಂಬುದಾಗಿ ಹೇಳಿ, ಈಗ ರಾಯರ ಗ್ರಂಥಗಳನ್ನು ಹೇಳಕ್ಕೆ ಉದ್ಯುಕ್ತರಾಗಿ ವಾದೀಂದ್ರ ತೀರ್ಥರು ಆ ಪಾಂಡಿತ್ಯ, ಅವರ ಬ್ರಹ್ಮ ವರ್ಚಸ್ಸು, ಆ ರಾಯರ ಮುಖದಲ್ಲಿರ್ತಕ್ಕಂತಹ ವರ್ಚಸ್ಸು ಅದು ಬರೋದಕ್ಕೆ ಕಾರಣ ಏನು, ಎಷ್ಟು ಭಗವಂತ ಅವರಿಗೆ ಅನುಗ್ರಹ ಮಾಡಿದ್ದಾನೆ, ಆ ಭಗವಂತ ಅನುಗ್ರಹ ಮಾಡೋಕ್ಕೆ ಅವರಲ್ಲಿರ್ತಕ್ಕಂತಹ ಸದ್ವಿದ್ಯೆ, ವಿನೀತ ಭಾವನೆ, ಅವರು ಮಾಡಿರ್ತಕ್ಕಂತಹ ಸಾಧನೆ ಕಾರಣ ಎಂಬುದಾಗಿ ಹೇಳಿ ರಾಯರ ಮುಖದಲ್ಲಿರ್ತಕ್ಕಂತಹ ಬ್ರಹ್ಮವರ್ಚಸ್ಸನ್ನು ವರ್ಣನೆ ಮಾಡಿ, ರಾಯರ ಗ್ರಂಥಗಳನ್ನು ಯಾಕೆ ವರ್ಣನೆ ಮಾಡಿದ್ರಿ ನೀವು ಅಂದಾಗ ಅದರ ಮಹಿಮೆಯನ್ನು ವರ್ಣನೆ ಮಾಡಿ ಒಂದೊಂದಾಗಿ ರಾಯರ ಗ್ರಂಥಗಳನ್ನು ವರ್ಣನೆ ಮಾಡ್ತಾರೆ. ನಾಳೆಯಿಂದ ರಾಯರ ಗ್ರಂಥಗಳ ವರ್ಣನೆಯನ್ನು ಚಿಂತನೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಮಧ್ವೇಶಾರ್ಪಣಮಸ್ತು. ಕಾಯೇನ ವಾಚಾ ಮನಸ ಇಂದ್ರಿಯೇರ್ವ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.